ನೀವು ಲಕ್ಷಣ ಬರ್ಕೋತಿದ್ದೀರಿ ಅಂದ್ರೆ ನಾ ಹೇಳ್ತೀನಿ ಬರ್ಕೋರಿ. ಒಳ್ಳೊಳ್ಳೆ ಚಂದ್ರೋದಯ ಕೇಳೋದಾಗಬಾರ್ದು. ಸಾಕ್ರೆ ನಾವು ಕೇಳಿದೀವಿ, ಬೇಕಾದ್ರೆ ನಾವೇ ಹೇಳಪ್ಲಿದೀವಿ ಅನ್ನೋಂಗೆ ಆಗ್ಬೇಕು. ಹಂಗೆ ಎಲ್ಲಿ ತನಕ ಕೇಳ್ಕೊತ ಹೋಗೋರು. ಹೌದಲ್ಲ ನಾ ಹೇಳೋದು? ಒಂದೇ ಕಲಾ ಕಲೀಲಿ, ಅದೊಂದು ಕಲಾ ನಾವು ನೀವು ಬರೋ ತನಕ ನಡೆಸ್ತೀವ್ರಿ ಅನ್ನೋದು ಧೈರ್ಯ ಬರ್ಬೇಕು ನಮ್ಮಂತೆ. ಹಾಂ, ಏನು ಹೇಳ್ಕೊಂಬಂದ್ರು ಇಲ್ಲಿ ಪರ್ಯಂತರವಾಗಿ ಅಂತ ಕೇಳಿದ್ರೆ, ಅವ್ರೇನು ದಡ್ರಲ್ಲ, ದೊಡ್ಡ ದೊಡ್ಡ ವಿದ್ವಾಂಸರು ಅದಾರ, ಶಾಸ್ತ್ರ ಪರಿಣಿತರದಾರ, ಪಂಡಿತರದಾರ. ಅಂಥವರೆಲ್ಲ ಸ್ವರ್ಗ ಮುಂತಾದ ಲೋಕದ ಪ್ರಾಪ್ತಿಗಿನೇ ಮೋಕ್ಷ ಅಂತ ಅವ್ರು ಕರ್ಕೊಂಡ್ ಬಂದಿದ್ದಾರೆ. ಆದ್ರೆ ನಮ್ಮವ್ರು ಹೇಳ್ತಾರ ಮೋಕ್ಷ ಅಂದ್ರೆ ಎದಕ್ಕೆ ಅನ್ಬೇಕು ಅಂದ್ರೆ, ಮುಕ್ತಿ ಅಂದ್ರೆ ಎದಕ್ಕೆ ಅನ್ಬೇಕು ಅಂದ್ರೆ ಬಿಡುಗಡೆ. ಹೌದಲ್ಲ? ಈ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಗುತ್ತು, ಬ್ರಿಟಿಷರಿಂದ ಮುಕ್ತಿ ಸಿಗುತ್ತು. ಮುಕ್ತಿ ಸಿಗುತ್ತು, ಇನ್ನೆಂದರೆ ಬಂದು ನಮ್ಮ ದೇಶದ ಮೇಲೆ ಆಕ್ರಮಣ ಮಾಡಕ್ ಸಾಧ್ಯ ಐತೇನೋ? ಎಂದೂ ಸಾಧ್ಯ ಇಲ್ಲ. ಅದೇನೋ ಜೊಹುವ ಸೊಹುವ, ಅದೇನೋ ಆತದು. ಹಂಗ ನಮ್ಮ ದೇಶಕ್ಕೆ ಸ್ವತಂತ್ರ ಅನ್ನೋದು ಸಿಗುತ್ತು. ಹಂಗ ನಾವು ಜನ್ಮ ಮರಣ ರೂಪ ಸಂಸಾರದಿಂದ ಸ್ವತಂತ್ರವಾಗಿ ಇರೋದನ್ನ ಮುಕ್ತಿ ಅಂತ ಕರ್ಕೊಂಡ್ ಬಂದಿದ್ದಾರೆ. ಸ್ವರ್ಗ ವೈಕುಂಠ ಮುಂತಾದ ಲೋಕಗಳ ಪ್ರಾಪ್ತಿಗೇ ಮುಕ್ತಿ ತಂದಿದ್ದೇ ಆದರೆ ಅವು ಇವತ್ತಿನ ನಾಳೆ ನಮ್ಮ ಕೈ ಬಿಟ್ಟು ಹೋಗ್ಕವ. ಹೌದಲ್ಲ? ಅವಕ್ಕೆಲ್ಲ ಮುಕ್ತಿ ಅಂತ ಅನ್ನಬಾರ್ದು. ಚಾರ್ವಾಕನು ಕೂಡ ಮರಣವೇ ಮುಕ್ತಿ ಅಂತಾನ. ಇವೆಲ್ಲ ಕೂಡ ವೇದಕ್ಕೆ ವಿರುದ್ಧದವ. ಮುಕ್ತಿ ಅಂದ್ರೆ ಒಂದು ಸಲ ಪ್ರಾಪ್ತ ಆತು ಅಂದ್ರೆ ಅದು ಎಂದು ಕೈ ಬಿಟ್ಟು ಹೋಗಬಾರ್ದು. ಆ ಮುಕ್ತಿ ಹ್ಯಾಂಗೈತಪ್ಪ ಅಂತ ಕೇಳಿದ್ರೆ ಇಲ್ಲಿ ತನಕ ಹೇಳ್ಕೊಂಬಂದ್ರು, ಅದು ಪ್ರಾಪ್ತ ರೂಪ ಪ್ರಾಪ್ತ ಐತಿ. ಅಪ್ರಾಪ್ತ ರೂಪ ಪ್ರಾಪ್ತ ಅಲ್ಲ. ನಮ್ಮ ಹತ್ಯಕ್ಕೆ ಇರದೇ ಇರತಕ್ಕಂಥ ವಸ್ತುವನ್ನ ನಾವೇನು ಪ್ರಾಪ್ತಿ ಮಾಡ್ಕೋತೀವಿ ಅದಕ್ಕೆ ಅಪ್ರಾಪ್ತ ರೂಪ ಪ್ರಾಪ್ತ ಅಂತಾರೆ. ನಮ್ಮ ಹತ್ಯಕ್ಕೆ ಇಲ್ಲದೆ ಇರತಕ್ಕಂಥ ವಸ್ತುವನ್ನ ನಾವೇನು ಪಡಿತೀವಿ ಅದಕ್ಕೆ ಅಪ್ರಾಪ್ತ ರೂಪ ಪ್ರಾಪ್ತ ಅಂತಾರ. ನಮ್ಮ ಸ್ವರೂಪವನ್ನ ನಾವ ಪಡ್ಕೊಳ್ಳೋದಕ್ಕೆ ಪ್ರಾಪ್ತ ರೂಪ ಪ್ರಾಪ್ತ ಅಂತಾರ. ಅದಕ್ಕೆ ನಿನ್ನೆ ಕಂಠಾಭೂಷಣಿಕಿ ನ್ಯಾಯಿ, ನನ್ನ ವಸ್ತು ಕಳೆದು ನನಗ ಸಿಕ್ಕಾಗ ಅದು ಬೇರೆ ವಸ್ತು ಅಲ್ಲ, ಅದು ನನಗೆ ಸಿಕ್ಕಿದೆ ಅಂತೇಳಿ ಇಲ್ಲಿ ತನಕ ಹೇಳ್ಕೊಂಡು ಬಂದಿದ್ದಾರೆ. ಇನ್ನೊಂದು ವಿಶೇಷ ಏನಪ್ಪಾ ಅಂತ ಕೇಳಿದ್ರೆ, ನ್ಯಾಯ ಸಿದ್ಧಾಂತವಾಗಲಿ, ಸಾಂಖ್ಯ ಸಿದ್ಧಾಂತವಾಗಲಿ, ಯೋಗ ಸಿದ್ಧಾಂತ ಪತಂಜಲಿ ಸಿದ್ಧಾಂತವಾಗಲಿ, ಅವರೆಲ್ಲ ಏನು ಕರ್ಕೊಂಡ್ ಬಂದಿದಾರಪ್ಪ ಅಂತ ಕೇಳಿದ್ರೆ ಪಂಚಕ್ಲೇಶದ ನಿವೃತ್ತಿನೇ ಮುಕ್ತಿ ಅಂತೇಳಿ ಪತಂಜಲಿ ಶಾಸ್ತ್ರದವ್ರು ಹೇಳ್ಕೊಂಡ್ ಬಂದಿದ್ದಾರೆ. ಸಾಂಖ್ಯ ಶಾಸ್ತ್ರಕರ್ತರು ಆಧ್ಯಾತ್ಮಿಕ, ಆದಿಭೌತಿಕ, ದೈವಿಕ ಇವು ಮೂರು ದುಃಖದ ನಿವೃತ್ತಿಗೆ ಮುಕ್ತಿ ಅಂತ ಕರ್ಕೊಂಡ್ ಬಂದಿದ್ದಾರೆ. ನೈಯಾಯಿಕರು 21 ದುಃಖದ ನಿವೃತ್ತಿಗೆ ಮುಕ್ತಿ ಅಂತ ಕರ್ಕೊಂಡ್ ಬಂದಾರ. ಬರೀ ಕೇವಲ ಅವರು 3 ಮಂದಿ ಏನ್ ಮಾಡಿದಾರಪ್ಪ ಅಂತ ಕೇಳಿದ್ರೆ ದುಃಖದ ನಿವೃತ್ತಿನೇ ಮುಕ್ತಿ ಅಂತ ಕರ್ಕೊಂಡ್ ಬಂದಿದ್ದಾರೆ. ಆದ್ರೆ ಅವ್ರಕ್ಕಿಂತಲೂ ವಿಲಕ್ಷಣ ನಮ್ಮ ವೇದಾಂತ ಸಿದ್ಧಾಂತ ಏನಪ್ಪಾ ಅಂತ ಕೇಳಿದ್ರೆ ದುಃಖದ ನಿವೃತ್ತಿನೂ ಆಗ್ಬೇಕು, ಪರಮಾನಂದದ ಪ್ರಾಪ್ತಿ ಆಗ್ಬೇಕು. ಪರಮಾನಂದದ ಪ್ರಾಪ್ತಿ ಅವ್ರು ಯಾರು ಹೇಳಿಲ್ಲ. ಹೀಗಾಗಿ ಜಗತ್ತಿನೊಳಗ ವೇದಾಂತ ಶಾಸ್ತ್ರ ಅನ್ನೋದು ಪ್ರಬಲ ಐತಿ. ಯಾಕಪ್ಪ ಅಂದ್ರೆ ನಾವು ಪರಮಾನಂದದ ಪ್ರಾಪ್ತಿನೂ ಕೂಡ ಹೇಳ್ತೀವಿ. ಹೀಗಾಗಿ ನಮ್ಮ ಸ್ವರೂಪವನ್ನ ಯಥಾರ್ಥವಾಗಿ ತಿಳ್ಕೊಳ್ಳೋದಕ್ಕೆ ಮುಕ್ತಿ ಅಂದಾರ. ಸ್ವರ್ಗ ಲೋಕಾದಿಗಳಿಗೆ ಮುಕ್ತಿ ಅಂದಿಲ್ಲ ಅಂತೇಳಿ ಹೇಳ್ಕೊಂಡು ಬಂದ ಶಿಷ್ಯ ಪ್ರಶ್ನೆ ಮಾಡಿದ್ದ, ಈ ಮುಕ್ತಿ ಅಂದ್ರೆ ಮೋಕ್ಷ ಅಂದ್ರೆ ಎರಡು ಒಂದ ಅಂತ ಹೇಳ್ತೀರಿ, ಇದು ಎದರಿಂದ ಪ್ರಾಪ್ತಿ ಆಕೈತ್ರಿ ಅಂತ ಶಿಷ್ಯ ಪ್ರಶ್ನೆ ಮಾಡಿದ್ದ. ಶಿಷ್ಯ ಪ್ರಶ್ನೆ ಮಾಡಿದಾಗ ಅವ್ರು ಹೇಳಿದ್ರು, ಜ್ಞಾನಾದೇವತೋ ಕೈವಲ್ಯಂ, ಜ್ಞಾನದಿಂದನೇ ಮುಕ್ತಿ ಆಗ್ತದಪ್ಪ. ನಂಬು ಜ್ಞಾನವನೇ ಕರ್ಮವೆಂಬ ಜಾಲದಳು ಸಿಲುಕಿ ಹಂಬಲಿಸದಿರುವಂತ ಶ್ರೀಮನ್ ನಿಜಗುಣ ಶಿವಿಗಳು ಹೇಳಿದ ಪ್ರಕಾರ ಜ್ಞಾನದಿಂದನೇ ಮುಕ್ತಿ ಆಗ್ತದ ಅಂದ ಬಳಿಕ ಅಲ್ಲಿ ಪ್ರಶ್ನೆ ಬರ್ತೈತಿ. ಒಂದು ಪ್ರಶ್ನೆ ಏನ್ ಬರ್ತಪ್ಪ ಅಂದ್ರೆ 840 ಉಪನಿಷತ್ಗಳು ಕರ್ಮವನ್ನ ಬೋಧನೆ ಮಾಡಿದವ, 232 ಉಪನಿಷತ್ಗಳು ಉಪಾಸನೆಯನ್ನ ಬೋಧನೆ ಮಾಡಿದವ, ಆಮೇಲೆ 108 ಜ್ಞಾನವನ್ನ ಬೋಧನೆ ಮಾಡಿದವ. ಅಂದ್ಬಳಿಕ ಕರ್ಮಕ್ಕೂ ಮತ್ತು ಉಪಾಸನವನ್ನ ಬೋಧನೆ ಮಾಡಲ್ಪಟ್ಟಂತ ಉಪನಿಷತ್ತುಗಳೆಲ್ಲ ವ್ಯರ್ಥ ಆದವಲ್ಲ. ಆ ಉಪನಿಷತ್ತುಗಳು ಎಲ್ಲಿದಾವಪ್ಪ ಅಂತ ಕೇಳಿದ್ರ ಅವು ವೇದದ ಅವಿಭಾಜ್ಯ ಅಂಗದವ. ಮತ್ತು ವ್ಯರ್ಥ ಅದು, ನಿಷ್ಫಲ ಅದು, ಮತ್ತು ನಿಷ್ಫಲವಾದಂತ ವಿಷಯಗಳನ್ನ ವೇದದಲ್ಲಿ ಯಾಕೆ ಕೇಳಿದ್ರು ಅನ್ನೋ ಸಂಶಯ ಬರ್ತದೆ ಅಂತ ತಿಳ್ಕೊಂಡು ಪಂಡಿತ್ ಪೀತಾಂಬರಜಿಯವರು ವಿಶೇಷ ಜ್ಞಾನ ಮಾಡಿಕೊಡೋ ಸಲುವಾಗಿ ಒಂದು ಟಿಪ್ಪಣಿ ಕೊಟ್ರು. ನೋಡಪ್ಪ, ಪ್ರತಿಯೊಬ್ಬರ ಅಂತಃಕರಣದಲ್ಲಿ ದೋಷ ಅಂತ ಇರ್ತವ. ಆ ದೋಷದ ನಿವೃತ್ತಿಗೋಸ್ಕರವಾಗಿ ಅಂದ್ರೇನು, ಮಲದೋಷ ಮತ್ತು ವಿಕ್ಷೇಪ ದೋಷದ ನಿವೃತ್ತಿಗಾಗಿ ನಾವು ಕರ್ಮ ಮತ್ತು ಉಪಾಸನೆಗಳನ್ನು ಓದ್ತೀವಿ. ಆದ್ರೆ ಜ್ಞಾನಕ್ಕೆ ಮಾತ್ರ, ಮೋಕ್ಷಕ್ಕೆ ಮಾತ್ರ ಜ್ಞಾನವೇ ಬೇಕಾಕೈತಿ. ಹೀಗಾಗಿ ಕತ್ತಲು, ಮನೆಯಲ್ಲಿರ್ತಕ್ಕಂಥ ಅಂಧಕಾರ ಎಷ್ಟೇ ಹೋಮ ಹವನ ಯಜ್ಞ ಯಾಗಾದಿಗಳನ್ನ ಮಾಡಿ, ಎಷ್ಟೇ ಪೂಜೆ ಪುನಸ್ಕಾರಗಳನ್ನು ಮಾಡಿ, ಎಷ್ಟೇ ಧೂಪ ದೀಪಗಳನ್ನ ಹಚ್ಚಿ, ಎಷ್ಟೇ ಗಂಟೆಗಳನ್ನ ಬಡಿದ್ರು ಕೂಡ ಮನೆಯಲ್ಲಿ ಇರ್ತಕ್ಕಂಥ ಕತ್ಲು ಹೋಗೋದಿಲ್ಲ. ಆ ಕತ್ಲು ಹೋಗ್ಬೇಕಾಗಿತ್ತಂದ್ರೆ ಏನ್ ಬೇಕು? ಬೆಳಕವೇ ಬೇಕು. ಜ್ಯೋತಿಯ ಬಲದಿಂದ ತಮ್ಮಂದದ ಕೇಡು ನೋಡಯ್ಯ ಅಂತೇಳಿ ಬಸವಣ್ಣವ್ರು ಹೇಳಿದ ಪ್ರಕಾರವಾಗಿ ಕರ್ಮ ಮತ್ತು ಉಪಾಸನೆಗಳು ಮತ್ತು ಭೇದದ ಬುದ್ಧಿ ಹುಟ್ಟಿಸ್ತಾವಪ್ಪ. ಅವುಗಳಿಂದ ಜ್ಞಾನ ಆಗಲ್ಲ. ದ್ವಿತೀಯಾದ್ವೈ ಭಯಂಭವತಿ, ಅವುಗಳಿಂದ ಮತ್ತಿಷ್ಟು ಭಯಕ್ಕೆ ಕಾರಣ ಆಗ್ತೈತಿ. ಹೀಗಾಗಿ ಅಂತಃಕರಣ ಯಾಕಪ್ಪ ಅಂತ ಕೇಳಿದ್ರ ಸತ್ವಾತ್ ಸಂಜಾಯತೆ ಜ್ಞಾನಂ. ಪರಮಾತ್ಮ ಭಗವದ್ಗೀತೆ ಒಳಗ
ಅಂತಃಕರಣ ಎಲ್ಲಿ ಪರ್ಯಂತರವಾಗಿ ಶುದ್ಧ ಆಗೋದಿಲ್ಲ, ಅಲ್ಲಿ ಪರ್ಯಂತರವಾಗಿ ಪರಮಾತ್ಮ ವಾಸ ಮಾಡೋದಿಲ್ಲ, ಜ್ಞಾನ ಅನ್ನೋದು ಆಗೋದಿಲ್ಲ. ಹೀಗಾಗಿ ಅಂತಃಕರಣ ಸ್ವಚ್ಛ ಮಾಡೋಗೋಸ್ಕರವಾಗಿ ಏನ್ ಬೇಕಾಕೈತಿ? ಕರ್ಮ ಉಪಾಸನೆಗಳು ಬೇಕಾಕವ. ಕಾಲಾಗ ಮುಳ್ಳು ಮುರಿದಿರ್ತೈತಿ, ಕಾಲಾಗ ಮುಳ್ಳು ಮುರಿದಿರ್ತೈತಿ. ಕಾಲಾಗ ಮುಳ್ಳು ಇರಬಾರ್ದು, ಕಣ್ಣಾಗ ಹಳ್ಳ ಇರಬಾರ್ದು, ಮನಸ್ಸಿನಾಗ ಸಂಶಯ ಇರಬಾರ್ದು. ಹೌದಲ್ಲ? ಕಾಲಾಗ ಮುಳ್ಳು ಮುರಿದೈತಿ ಅನ್ನೋ ಬಳಕ ನಮ್ಮ ಹತ್ರ ಪಿನ್ನೂ ಇಲ್ಲ, ಸೂಜಿನೂ ಇಲ್ಲ. ಅವಾಗ ನಾವೇನ್ ಮಾಡ್ತೀವಿ? ಮತ್ತೊಂದು ಮುಳ್ಳನ್ನ ತೊಗೊಂಡು ಕಾಲಾಗಿರ್ತಕ್ಕಂಥ ಮುಳ್ಳನ್ನ ತೆಗಿತೀವಿ. ಕಾಲಾಗಿರುವಂತ ಮುಳ್ಳು ತೆಗೆದಂತ ತಿಳ್ಕೊಂಡು ಆ ಬೇರೆ ಮುಳ್ಳನ್ನ ಕಿಶದಾಗ ಇಟ್ಕೊಳಕ್, ಜೇಬ್ನಲ್ಲಿ ಇಟ್ಕೊಳಕ್ ಸಾಧ್ಯ ಐತೇನು? ಇಲ್ಲ. ಅದ್ರ ಕೆಲಸ ಮುಗೀತು, ತೆಗೆದೋಗದು ಬಿಡ್ತೀವಿ. ಹಂಗ ಕರ್ಮ ಉಪಾಸನೆಗಳ ನಮ್ಗೆ ಎಲ್ಲಿ ತನಕ ಉಪಯೋಗ ಅದಾವಪ್ಪ ಅಂತ ಕೇಳಿದ್ರೆ ಮನಸ್ಸಿನಾಗಿರ್ತಕ್ಕಂಥ ಮುಳ್ಳನ್ನ ತೆಗ್ಯಾಕ, ಅಂದ್ರ ಮಲದೋಷ ವಿಕ್ಷೇಪ ದೋಷವನ್ನ ತೆಗ್ಯಾಕ ಮಾತ್ರ ಕಾರಣ ಅದಾವ. ಅವು ತೆಗೆದ ನಂತರ ಕರ್ಮ ಮತ್ತು ಉಪಾಸನದ ಅವಶ್ಯಕತೆ ಇಲ್ಲ. ಅದಕ್ಕಲ್ಲೇ ನಂಬು ಜ್ಞಾನವನೇ ಅಂತೇಳಿ ನಿಜಗುಂಟು ಹೇಳಿದಾರೆ ಅಂತ ಹೇಳ್ಕೊಂಡು ಇಲ್ಲಿ ತನಕ ಬಂದ್ರು. ಎಷ್ಟು ಗುರ್ತಾತ? 5ನೇ ಪ್ರಶ್ನೆಗೆ ಹೋಗೋಣ. ಏನಾರ ಸಂಶಯ ಇದ್ರೆ ನಿರಾಭಾರವಾಗಿ ಒಟ್ಟ ಸಂಕೋಚ ಇಲ್ಲದೆ ಕೇಳ್ಬೋದು. ಪ್ರಶ್ನೆ 5, ಬ್ರಹ್ಮಜ್ಞಾನ ಸೋ ಕ್ಯಾ ಹೈ? ಆತು, ಮುಕ್ತಿ ಅಂದ್ರೆ ಎದರಿಂದ ಆಗ್ತದಪ್ಪ ಅಂತ ಕೇಳಿದ್ರ ಬ್ರಹ್ಮಜ್ಞಾನದಿಂದನೇ ಆಗ್ತದ ಅಂತ ಹೇಳಿದ್ರಿ. ಹಂಗಂದ ಬಳಿಕ ಬ್ರಹ್ಮಜ್ಞಾನ ಅಂದ್ರೆ ಏನು ಅನ್ನೋದೇ ನನಗೆ ಗೊತ್ತಿಲ್ಲ. ಹೊಸಬದಾನ. ಹೌದಲ್ಲ? 2 1 2 2 2 4 2 3 6 ಎಲ್ಲಿ ತನಕ ಅಂತೀವಿ ನಾವು? 7ನೇ ಕ್ಲಾಸ್ ತನಕ ಅಂತೀವಿ. ಭಾಳ ಆದ್ರೆ 10ನೇ ಕ್ಲಾಸ್ ತನಕ ಅನಿಸ್ತಾರೆ. ಕಾಲೇಜ್ಗೆ ಹೋಗ್ಬೇಕು ಅನಿಸ್ತಾರ? ಇಲ್ಲ. ಈಗ ಅವ ಪ್ರೈಮರಿ ಸ್ಕೂಲ್ ಹೊಂಟಾನ ಅಂದ್ಬಳಕ್ ಪ್ರಶ್ನೆ ಕೇಳವನೇ ಅವ. ಹೌದಲ್ಲ? ಆ ಪ್ರಶ್ನೆ ಕೇಳಾಗತ್ತಾನಂದ್ರೆ ಅವನಿಗೆ ಗೊತ್ತಿಲ್ಲ ಅಂತಲ್ಲ, ನಮ್ಮ ಪರವಾಗಿ ಪ್ರಶ್ನೆ ಕೇಳಾಗತ್ತಾನ. ಭಗವದ್ಗೀತೆ ಹೇಳಿದ್ದು ಕೃಷ್ಣ ಅರ್ಜುನನಿಗಲ್ಲ, ಅವನ ನರೋತ್ತಮ ಅದನವ. ಹೌದಲ್ಲೋ? ಅವನನ್ನ ನಿಮಿತ್ತ ಮಾಡಿಕೊಂಡು ಜಗತ್ತಿಗೆ ಹೇಳಿದ್ದಾರೆ. ಹೌದಲ್ಲೋ? ಹೀಗಾಗಿ ಇಲ್ಲಿ ಪ್ರಶ್ನೆ ಒಳಗೆ ಏನು ಪ್ರಶ್ನೆ ಮಾಡತ್ತಾರಪ್ಪ ಅಂತ ಕೇಳಿದ್ರೆ ಈ ವಿಚಾರ ಚಂದ್ರದ 1ನೇ ಕಲದೊಳಗೆ ಅಂದ್ರೆ ಬ್ರಹ್ಮಜ್ಞಾನ ಅಂದ್ರೆ ಏನು ಅಂತೇಳಿ ನಾವು ಪ್ರಶ್ನೆ ಮಾಡತ್ತಾನ. ಅದಕ್ಕೆ ಉತ್ತರ, ಬ್ರಹ್ಮಜ್ಞಾನ ಬ್ರಹ್ಮ ಸ್ವರೂಪಂಕು ಯಥಾರ್ಥ ಜ್ಞಾನ. ಬ್ರಹ್ಮಜ್ಞಾನ ಅಂದ್ರೆ ಏನಪ್ಪಾ ಅಂತ ಕೇಳಿದ್ರೆ ಬ್ರಹ್ಮ ಸ್ವರೂಪವನ್ನ ಯಥಾರ್ಥ ಅಂದ್ರೇನು? ಇದ್ದಕ್ಕಿದ್ದಂಗ. ಇದ್ದಕ್ಕಿದ್ದಂಗ ಅಂದ್ರೆ ಹೆಂಗ್ರಿ? ಯಥಾರ್ಥ ಅಂದ್ರೆ ಏನು ಅಂತ ಕೇಳಿದ್ರೆ, ಹಾಲು ತಂದು ಕೊಡ್ತಾರ ನಮ್ಗೆ, ಹಾಲು ಕುಡಿತೀವಿ, ಚಾ ಮಾಡ್ತೀವಿ. ಆದ್ರ ಹಾಲಿನೊಳಗೆ ಎಷ್ಟು ನೀರಿನ ಪ್ರಮಾಣ ಐತಿ ಅನ್ನೋದು ಯಥಾರ್ಥ ಜ್ಞಾನ ನಮಗಿಲ್ಲ. ಐತೋ? ಇಲ್ಲ. ಅದನ್ನ ಹಾಲು ಡೈರೆಕ್ಟ್ ತೊಗೊಂಡು ಹೋದಾಗ ಇದ್ರಾಗ ಫ್ಯಾಟ್ ಪ್ರಮಾಣ ಎಷ್ಟೈತಿ, ನೀರಿನ ಪ್ರಮಾಣ ಎಷ್ಟೈತಿ ಅನ್ನೋದು ಯಾರಿಗೆ ಗೊತ್ತಾಕೈತಿ? ಆ ಡೈರ್ಯದಲ್ಲಿ, ಹಾಲಿನ ಡೈರ್ಯದಲ್ಲಿ ಇರ್ತಕ್ಕಂಥ ವ್ಯಕ್ತಿಗೆ ಮಾತ್ರ ಗೊತ್ತಾಕೈತಿ. ಬಂಗಾರ ಅಂತ ನಾವು ಕೊಡಾಕ ಅಂಗಡಿಗೆ ಹೋದ ಬಳಕ ಇದ್ರಾಗ ಬಂಗಾರ ಪ್ರಮಾಣ ಎಷ್ಟೈತಿ, ತಾಮ್ರ ಪ್ರಮಾಣ ಎಷ್ಟೈತಿ ಅನ್ನೋ ಯಥಾರ್ಥ ಜ್ಞಾನ ಯಾರಿಗೆ ಆಕೈತಿ? ಆ ಬಂಗಾರ ಅಂಗಡಿಯವನಿಗೆ ಆಕೈತಿ. ಇದಕ್ಕೆ ಯಥಾರ್ಥ ಅಂತಾರ. ಹಂಗೆ ಯಥಾರ್ಥ ಜ್ಞಾನ ನಮ್ಗೆ ಆಗಬೇಕಾಗಿತ್ತು ಅಂದ್ರೆ, ಯಥಾರ್ಥ ಅನ್ನೋ ಪದ ಇಡೋದ್ರಿಂದ ಏನ್ ಅರ್ಥ ಆಕೈತಿ ಇಲ್ಲಿ ಅಂತ ಕೇಳಿದ್ರೆ, ಹಂಗ ಬಂಗಾರವನ್ನ ಗುರುತಿಸುವುದಕ್ಕೆ ಪತ್ತಾರ ಬೇಕು, ಹಾಲನ್ನ ಗುರುತಿಸುವುದಕ್ಕೆ ಡೇರಿಯವನು ಬೇಕು. ಹಂಗ ಬ್ರಹ್ಮನ ಯಥಾರ್ಥ ಜ್ಞಾನವನ್ನ ತಿಳಿಸಾಕ ಗುರು ಬೇಕು ಅನ್ನೋ ಉದ್ದೇಶಲೇ ಐತಿ. ಗೊತ್ತಾತ? ಯಥಾರ್ಥ ಅನ್ನೋದಕ್ಕೆ ಇಲ್ಲಿ ಏನ್ ಅರ್ಥ ಮಾಡ್ಬೇಕಪ್ಪ ಅಂತ ಕೇಳಿದ್ರೆ, ಹಂಸ ಪಕ್ಷಿ ಗೊತ್ತೈತಿಲ್ಲ, ಕ್ಷೀರ ನೀರ ನ್ಯಾಯ ಅಂತ ಕರಿತೇವೆ ನಾವು. ಕ್ಷೀರ ನೀರ ನ್ಯಾಯ, ಅದಕ್ಕೆ ಯಥಾರ್ಥ ಜ್ಞಾನ ಐತಿ. ಹಾಲಿನ ಪ್ರಮಾಣ ಎಷ್ಟೈತಿ, ನೀರಿನ ಪ್ರಮಾಣ ಎಷ್ಟೈತಿ. ಹಾಲು ಕುಡ್ದು ನೀರ್ ಬಿಡ್ತೈತಿ. ಇಲ್ಲಿ ನಾವು ಹಾಲು ಕುಡ್ದು ನೀರ್ ಬಿಡ್ಬೇಕಾಗೈತಿ. ಏನ್ ನೀರ್ ಬಿಡೋದು, ಏನ್ ಹಾಲು ಕುಡಿಯೋದು ಅಂತ ಕೇಳಿದ್ರೆ, ನಮ್ಮಲ್ಲಿ ನಮ್ಮ ಶಾಸ್ತ್ರದೊಳಗ ಸಗುಣ ಸಾಕಾರ, ಸಗುಣ ನಿರಾಕಾರ, ನಿರ್ಗುಣ ನಿರಾಕಾರ ಅಂತೇಳಿ 3 ಮಿಕ್ಸ್ ಅದಾವೆ. ಈ 3 ಮಿಕ್ಸ್ ಇದ್ದದನ್ನ ನಾವೇನ್ ಮಾಡ್ಬೇಕು ಅಂದ್ರೆ ಕ್ಷೀರ ನೀರ ನ್ಯಾಯದಂತೆ ವಿಂಗಡಣೆ ಮಾಡಬೇಕು. ವಿಂಗಡಣೆ ಮಾಡಿ ನಾವ್ ಯಾವಾದನ್ನ ತಿಳ್ಕೋಬೇಕು, ಆ 3 ವಸ್ತುಗಳಿಗೆ ಯಾವಾದ ನಾನು ಅನ್ನೋದನ್ನ ಅರ್ಥೈಸ್ಕೋಬೇಕಾಗಿತ್ತು. ಅಂದ್ರ ಸಗುಣ ಸಾಕಾರನೂ ನೀನಲ್ಲ, ಸಗುಣ ನಿರಾಕಾರನೂ ನೀನಲ್ಲ, ನೀನ್ ಹ್ಯಾಂಗಿದೆಯಪ್ಪ ಅಂದ್ರ ನಿರ್ಗುಣ ನಿರಾಕಾರ ಇದೀ ಅನ್ನೋದು ಯಥಾರ್ಥವಾದಂಥ ಜ್ಞಾನ. ಇದು ರಾಮ, ಕೃಷ್ಣ, ಸಿದ್ಧಾರೂಢರು, ಮಡಿವಾಳಜರು, ಶಿವಾನಂದರು, ಹೌದಲ್ಲೋ, ಇವು ವಿಷ್ಣುವಿನ ದಶಾವತಾರಗಳು, ಹನುಮಂತ, ಇವರೆಲ್ಲ ಯಾರಪ್ಪ ಅಂತ ಕೇಳಿದ್ರೆ ಸಗುಣ ಸಾಕಾರಗಳು. ದೇವಿ, ಇವರಿಗೆಲ್ಲ ಏನಂತಾರ? ಸಗುಣ ಸಾಕಾರ. ಗುಣ, ಗುಣಗಳಿಂದ ಕೂಡಲ್ಪಟ್ಟಂತ. ಗುಣಗಳಿಂದ ಕೂಡಲ್ಪಟ್ಟಂತ ಅಂದ್ರ ಸತ್ವಗುಣ, ರಜೋಗುಣ, ತಮೋಗುಣ. ಅವರಲ್ಲಿನೂ 3 ಗುಣ ಅದಾವೇನ್ರಿ ಅಂತ ಕೇಳಿದ್ರೆ ಅವರಲ್ಲಿ ಸತ್ವಗುಣ ಪ್ರಧಾನ ಇರ್ತೈತಿ. ಅವರಲ್ಲಿ ಸತ್ವಗುಣ ಪ್ರಧಾನ ಇರ್ತೈತಿ. ಮತ್ತು ಅವರಿಗೆ ಸಗುಣ ಸಾಕಾರ ಅಂದ್ರ ನಮ್ಮ ತರ ಆಕಾರ ಇರ್ತೈತಿ, ಕೈಯ, ಕಾಲ, ಕಿರೀಟ, ಈ ರೀತಿ ಎಲ್ಲರೂ ಇರ್ತೈತಿ. ಅಂತ ದೇವತೆಗಳಿಗೆ ಸಗುಣ ಸಾಕಾರ ಅಂತ ಕರೀತಾರೆ. ಇನ್ನು ನಿರ್ಗುಣ ಸಗುಣ ನಿರಾಕಾರ ಅಂದ್ರೆ ಯಾವಾಗಪ್ಪ ಅಂತ ಕೇಳಿದ್ರೆ ಅವನಲ್ಲಿನೂ ಗುಣಗಳು ಅದಾವ, ಅವನಲ್ಲಿನೂ ಕೂಡ ಗುಣಗಳ ಅದಾವ. ಆದ್ರ ಅವ ಹ್ಯಾಂಗ ಅದನಪ್ಪ ಅಂದ್ರೆ ಅವನಿಗೆ ಆಕಾರ ಇಲ್ಲ, ಅವನಿಗೆ ಆಕಾರ ಇಲ್ಲ. ಮುಸಲ್ಮಾನರು ದೇವರ ಪೂಜೆ ಮಾಡ್ತಾರೆ, ಗೊತ್ತದೇನು? ಮಾಡ್ತಾರೆ. ನಾವೆಲ್ಲ ಮೂರ್ತಿ ಪೂಜೆ ಮಾಡ್ತೀವಿ.
ಒಂದು ರೀತಿಯನ್ನು ನೋಡಿದ್ರೆ ಒಂದು ಸ್ಟೆಪ್ ಮುಂದೆ ಅದಾರ ಅವ್ರು ನಮ್ಕಿಂತ. ಇದನ್ನ ಪಕ್ಕ ತಲೆಗೆ ಇಟ್ಕೋರಿ. ನೋಡ, ಎಲ್ಲಿ ದ್ವೇಷಿಸಬೇಕು ಅಲ್ಲಿ ದ್ವೇಷಿಸಬೇಕು, ಎಲ್ಲಿ ಅದು ನಮಗೆ ಅನುಕೂಲ ಐತಿ ಅಲ್ಲಿ ಗ್ರಹಿಸಬೇಕು. ಬಾಲಾದಪಿ ಶುಭಾಷಿತಂ ಗ್ರಾಯ, ಹೇಯಂ ಕಾಂಚನಂ ಗ್ರಾಯ. ಗಟಾರ ಐತಿ, ಮಗಲಾಗ ನಿಂತಿದ್ದೀವಿ, ಗಟಾರ ಐತಿ, ಗಟಾರದಾಗ ಒಂದು ಬಂಡಲ ನೋಟಿನ ಬತ್ ಹರ್ಕೊಂಡು ಬಿಡ್ತೀರಿ, ಪಟ್ನೆ ತೊಳ್ಕೊಂಡು ತಗೋತೀರಿ. ಗಟಾರ ತೋತಿರೋ ರೊಕ್ಕ ತೋತಿರೋ, ಯಾರು ನೋಡ್ದವ್ರು ಬಿಡಂಗಿಲ್ಲ. ಸಣ್ಣ ಹುಡುಗ ಅದನಪ್ಪ, ಅವನದೇನು ಬಿಡುವತ್ತಂದ್ರ ಅನ್ನುವಂಗಿಲ್ಲ. ದೊಡ್ಡ ದೊಡ್ಡ ಮಾತಾಡ್ತಾನೆ. ನಮ್ಗೆ ತಿಳಿದೇ ಇರತಕ್ಕಂಥ ವಿಷಯವನ್ನ ತಿಳಿಸುವಂತ ಸಾಮರ್ಥ್ಯವನ್ನಲ್ಲಿ ಇತ್ತು ಅಂದ್ರೆ ಅದನ್ನ ಗ್ರಹಿಸಬೇಕು. ಬಾಲಾದಪಿ ಶುಭಾಷಿತಂ ಗ್ರಾಯ, ಹೇಯಂ ಕಾಂಚನಂ ಗ್ರಾಯ. ಹೌದಲ್ಲೋ? ಹಂಗ ನಾವೆಲ್ಲ ಮೂರ್ತಿ ಪೂಜಕರಾಗಿದ್ರು ಮುಸಲ್ಮಾನ್ ದೇವಸ್ಥಾನಗಳಲ್ಲಿ ದರ್ಗಾಗಳಲ್ಲಿ ನೋಡ್ರಿ ನೀವು, ಮೂರ್ತಿಗಳು ಇರಂಗಿಲ್ಲ ಅವ್ರಿಗೆ. ಇರ್ತಾವ? ಇಲ್ಲ. ಅಂದ್ರ ಬಳಿಕ ಅವ್ರು ಏನು ಸಗುಣ ನಿರಾಕಾರ ಉಪಾಸನೆ ಮಾಡ್ತಾರ. ಇದು ತಿಳಿದು ಬರ್ತೈತಿ. ಹೌದಲ್ಲೋ? ಹಿಂಗ ಸಗುಣ ನಿರಾಕಾರ, ಸಗುಣ ಸಾಕಾರ, ಇನ್ನೊಂದು ನಿರ್ಗುಣ ನಿರಾಕಾರ. ಇದುವೇ ನಮ್ಮ ಸ್ವರೂಪ ಆಗೈತಿ. ಈ ಎರಡನ್ನ ಬಿಟ್ಟು ಮೂರನೇದೇನೈತಲ್ಲ ಅದುವೇ ನಮ್ಮ ಸ್ವರೂಪ ಆಗೈತಿ ಅಂತೇಳಿ ತಿಳಿಯೋದನ್ನೇ ಯಥಾರ್ಥ ಜ್ಞಾನ. ಬ್ರಹ್ಮನ ಹಿಂಗ ತಿಳ್ಕೊಂಡೆ ಅಂದ್ರ ಅದುವೇ ಬ್ರಹ್ಮ ಜ್ಞಾನ. ಹೌದಲ್ಲೋ? ಇದೇನು ಮೈಕ ವಸ್ತು ಬೇರೆ, ಜ್ಞಾನ ಬೇರೆ. ಇದನ್ನ ಪಕ್ಕ ತಲೆಗೆ ಇಟ್ಕೋರಿ. ವಿಷಯ ಬೇರೆ, ವಿಷಯದ ಜ್ಞಾನ ಬೇರೆ. ಹೌದಾ? ವಿಷಯ ಮೊದಲು ಇರ್ತೈತಿ. ವಿಷಯ ನಮಗ್ ಗೊತ್ತಿಲ್ಲದ ವಿಷಯಗಳು ಪ್ರಪಂಚದಾಗ ಭಾಳ ಅದಾವ. ಆದ್ರ ಅವ್ರ ಜ್ಞಾನ ನಮ್ಗ ಆಮೇಲೆ ಆಕೈತಿ. ಬೇಕಂದ್ರ ತಿಳ್ಕೊಬೇಕಂದ್ರ ಕ್ಯೂರಿಯಾಸಿಟಿ ಇತ್ತಂದ್ರ, ಕುತೂಹಲ ಇತ್ತು ಅಂದ್ರ ಬ್ರಹ್ಮ ಮೊದಲೇ ಇತ್ತು ಇಲ್ಲೋ? ಇಲ್ಲ. ಏನಿತ್ತು? ಇತ್ತು. ಅದ್ರ ಜ್ಞಾನ ನಮ್ಗಿತ್ತು? ಇಲ್ಲ. ಈಗ ಆಗತೈತಿ. ವಸ್ತು ಮೊದಲ ಇರ್ತಾವ, ಜ್ಞಾನ ಆಮೇಲೆ ಆಕೈತಿ. ಇದು ಪಕ್ಕ ತಲೆ ಇಟ್ಕೋಬೇಕು. ಹೌದಲ್ಲ? ವಿಷಯನೇ ಬೇರೆ, ವಿಷಯದ ಜ್ಞಾನವೇ ಬೇರೆ. ಹೌದಾ? ಹೀಗಾಗಿ ನಾವಿಲ್ಲಿ ಏನ್ ತಿಳ್ಕೊಬೇಕಪ್ಪ ಅಂದ್ರ ನಿರ್ಗುಣ ನಿರಾಕಾರವಾದಂತ ಯಥಾರ್ಥ ಬ್ರಹ್ಮನನ್ನ ನಾವು ತಿಳ್ಕೋಬೇಕು. ಅದುವೇ ಬ್ರಹ್ಮ ಜ್ಞಾನ. ಬ್ರಹ್ಮ ಬೇರೆ, ಬ್ರಹ್ಮ ಜ್ಞಾನ ಬೇರೆ. ಗುರ್ತಾತ? ಜ್ಞಾನ ನಾಶ ಆಕೈತಿ. ಜ್ಞಾನ ಎಲ್ಲಿ ಆಕೈತಿ? ಅಂತಃಕರಣದಲ್ಲಿ ಆಕೈತಿ. ಯಾಕಂತ ಕೇಳಿದ್ರಪ್ಪ, ಏನ್ ಹೇಳೋರು ನೀವು? ಅಲ್ಲೇ ಯಾಕ? ಜ್ಞಾನಕ್ಕೆ ಉಪಾದಾನ ಕಾರಣ ಏನೈತಿ? ಅಂತಃಕರಣ ಐತಿ. ರೊಟ್ಟಿಗೆ ಉಪಾದಾನ ಕಾರಣ ಏನೈತಿ? ಹಿಟ್ಟೈತಿ. ಮೊಸರಿಗೆ ಉಪಾದಾನ ಕಾರಣ ಏನೈತಿ? ಹಾಲೈತಿ. ಹಾಲೆಂದ್ರ ಮೊಸರಿಲ್ಲ. ಹಿಟ್ಟಿಲ್ಲಪ್ಪ ಅಂದ್ರ ರೊಟ್ಟಿ ಇಲ್ಲ. ಅಂತಃಕರಣ ಇಲ್ಲಪ್ಪ ಅಂದ್ರ ಜ್ಞಾನ ಇಲ್ಲ. ಜ್ಞಾನ ನಾಶ ಆಕೈತಿ ಅಂತ ಯಾಕೆ ಕೇಳಾಕೈತೀನಿ ಅಂದ್ರೆ, ವಿದೇಹ ಮುಕ್ತದಲ್ಲಿ, ವಿದೇಹ ಮುಕ್ತಿಯೊಳಗ ಇವ್ಯಾವ ಸೂಕ್ಷ್ಮ ಶರೀರ, ಸ್ಥೂಲ ಶರೀರ, ಕಾರಣ ಶರೀರ ಇವ್ಯಾವ ಇರಂಗಿಲ್ಲ. ಮತ್ತು ಇವು ಶರೀರ ಇರಂಗಿಲ್ಲ ಅಂದ ಬಳಿಕ ಶರೀರದಲ್ಲಿ ಆಗಲ್ಪಟ್ಟಂತ ಜ್ಞಾನೂ ಇರಂಗಿಲ್ಲ. ಬ್ರಹ್ಮ ಮಾತ್ರ ಇರ್ತಾನ. ಬ್ರಹ್ಮ ಮಾತ್ರ ಎಲ್ಲಿ ಹೋಗಂಗಿಲ್ಲ. ಅವನ ಜ್ಞಾನ ಆಯ್ತು ಅಂದ್ರ ಈ ಶರೀರ ವಿದೇಹ ಜೀವನ ಮುಕ್ತದೊಳಗ ನಮ್ಮ ಕರ್ಮಗಳೆಲ್ಲ ತೀರಿದ ನಂತರ ನಾವ್ ಏನ್ ಹಾಕಿವಪ್ಪ ವಿದೇಹ ಮುಕ್ತದಲ್ಲಿ ಅಂತ ಕೇಳಿದ್ರೆ ಬ್ರಹ್ಮ ಸ್ವರೂಪ ಆಗ್ತೀವಿ. ಬ್ರಹ್ಮವಿತ್ ಬ್ರಹ್ಮೈವ ಭವತಿ. ಬ್ರಹ್ಮನನ್ನ ತಿಳಿದವನು ಬ್ರಹ್ಮ ಸ್ವರೂಪನೇ ಆಗುತ್ತಾನೆ. ಅವಾಗ ಇವ್ಯಾವು ಇರಂಗಿಲ್ಲ. ಅದಕ್ಕಲೆ ಸರ್ವಜ್ಞ ಭಾಳ ಚಂದ ಹೇಳಿದಾನ. ಏನಪ್ಪಾ ಅಂತ ಕೇಳಿದ್ರ ಅವ ಹೇಳ್ತಾನ, ಹುಟ್ಟದಿಹ ತಾಯಿಯೊಳು, ಎಷ್ಟು ಚಂದ ಹೇಳಿ ನೋಡವ, ಹುಟ್ಟದಿಹ ತಾಯಿಯೊಳು ಹುಟ್ಟಿದನು ಮಗನೊಬ್ಬ. ಹುಟ್ಟದಿಹ ತಾಯಿಯೊಳು ಹುಟ್ಟಿದನು ಮಗನೊಬ್ಬ, ಹುಟ್ಟ ತಾಯಿಯ ತಾಕೊಂದು ಹುಟ್ಟದೆ ಹೋದ ಸರ್ವಜ್ಞ. ಹಂಗೈತ್ ವಚನ. ಹುಟ್ಟದಿಹ ತಾಯಿ, ತಾಯಿ ಹುಟ್ಟಿಲ್ಲ. ಯಾ ತಾಯಿ? ಅಜ್ಞಾನ ಮಾಯಾ ಅನ್ನೋದು ಹುಟ್ಟೇ ಇಲ್ಲ. ಹುಟ್ಟ್ಯದಂದ್ರೆ ಏನಾಕದ? ಹುಟ್ಟ್ಯದಂದ್ರ ಹುಟ್ಟಸಮ್ ಯಾರು ಬರ್ತದ ಪ್ರಶ್ನೆ. ಮತ್ತು ಕಾರಣ ಹುಡುಕ್ಯಾಡಕ್ ಹೋದ್ರೆ ಕಾರಣ ಸಿಗಂಗಿಲ್ಲ. ಯಾಕಂದ್ರೆ ಮಾಯಾ ಸಿದ್ಧ ಆದ ನಂತರನೇ ಜೀವ ಈಶ್ವರ ಸಿದ್ಧ ಆಕಾರ. ಅಲ್ಲಿ ತನಕ ಜೀವ ಈಶ್ವರ ಸಿದ್ಧ ಆಗಂಗಿಲ್ಲ. ಅದಕ್ಕ ಮಾಯಾ ಹಂಗೈತಿ, ಹುಟ್ಟದಿಹ ತಾಯಿ. ಹುಟ್ಟಿಲ್ಲ, ಅನಾದಿ ಐತಿ, ಆದ್ರ ಶಾಂತ ಐತಿ, ನಾಶ ಆಕೈತಿ. ಬ್ರಹ್ಮ ಹೆಂಗದನ? ಅನಾದಿ ಅನಂತದನ, ಹುಟ್ಟು ಇಲ್ಲ, ಸಾವು ಇಲ್ಲ. ಮಾಯಾ ಹೆಂಗೈತಿಯಪ್ಪ ಅಂದ್ರ ಅನಾದಿ ಐತಿ, ಆದ್ರ ಬ್ರಹ್ಮ ಜ್ಞಾನದಿಂದ ಶಾಂತ ಆಕೈತಿ, ನಾಶ ಆಕೈತಿ, ಅಂತ ಆಕೈತಿ. ಪ್ರಪಂಚ ಹಂಗೈತಿದು ಸಾದಿ ಶಾಂತ ಐತಿ. ಪ್ರಪಂಚ ಹಂಗಿದ್ದು ಸಾದಿನೂ ಐತಿ, ಅಂದ್ರೆ ಉತ್ಪತ್ತಿನೂ ಆಗೈತಿ, ಆಮೇಲೆ ನಾಶನೂ ಆಕೈತಿ. ಇವು ಮೂರು ವಸ್ತುಗಳನ್ನು ತಿಳ್ಕೊಬೇಕು. ಹೌದಾ? ಸಾದಿ ಶಾಂತ. ಹೌದಾ? ಬೇಡ ಮತ್ತು ವಿಷಯ ಭಾಳ ಡೀಪ್ ಹೋಗೋದು ಬೇಡ. ನಾ ಕೆಲವೊಂದು ವಿಷಯಗಳ ತರಬೇಕಂತ ಮಾಡಿದ್ದ. ಇರ್ಲಿ, ಇಲ್ಲಿ ಏನು ಹೇಳಾಕತ್ತಾರ ಅವರು ಅಂತ ಕೇಳಿದ್ರ, ಬ್ರಹ್ಮ ಹೆಂಗದನಪ್ಪ ಅಂತ ಕೇಳಿದ್ರ ನಿರ್ಗುಣ ನಿರಾಕಾರದನ. ಅವ ಹೆಂಗದನಂದ್ರ ಅನಾದಿ ಅನಂತದನ ಅಂತ ಹೇಳಿದ್ವಿ. ಸರ್ವಜ್ಞ ಏನ್ ಹೇಳಾಕತ್ತಾನಪ್ಪ ಅಂತ ಕೇಳಿದ್ರೆ ಹುಟ್ಟದಿಹ ತಾಯಿ. ಹುಟ್ಟದಿಹ ತಾಯಿ ಅಂದ್ರೆ ಅಜ್ಞಾನ ಮಾಯಾ ಅನ್ನೋದು ಹುಟ್ಟಿಲ್ಲ. ಹುಟ್ಟಿದನು ಮಗನೊಬ್ಬ.
ಹುಟ್ಟಿದನು ಮಗನೊಬ್ಬ ಅನ್ನುವಲ್ಲಿ ಏನ್ ಅರ್ಥ ಮಾಡ್ಬೇಕು ಅಂತ ಕೇಳಿದ್ರೆ, ಕಾರ್ಯವು ಕಾರಣದ ಸ್ವರೂಪವಿರುತ್ತದೆ. ಇನ್ನು ಪಕ್ಕ ತೆಲಗಿಟ್ಕೋಬೇಕು. ಕಾರ್ಯವು ಕಾರಣದ ಸ್ವರೂಪವಿರುತ್ತದೆ. ಘಟವು ಮಣ್ಣಿನ ಸ್ವರೂಪವಿರುತ್ತದೆ. ಆಭರಣವು ಬಂಗಾರದ ಸ್ವರೂಪವಿರುತ್ತದೆ. ಬಟ್ಟೆಯು ನೂಲಿನ ಸ್ವರೂಪವಿರುತ್ತದೆ. ಪಕ್ಕ. ಹಾಗೆ ಅಂತಃಕರಣವು ಅಜ್ಞಾನದ ಸ್ವರೂಪವಿರುತ್ತದೆ. ಮತ್ತು ಅಂತಃಕರಣ ಇವರೆಲ್ಲ ಪ್ರಪಂಚದರಿಂದ ಹುಟ್ಟೈತಿ, ಮಾಯದಿಂದನೇ ಹುಟ್ಟೈತಿಲೋ ಅಂದ್ಬಳಕ್ ಹ್ಯಾಂಗ ಘಟ ಮಣ್ಣಿನ ಸ್ವರೂಪ ಅಂತ ಹೇಳ್ತಿ, ಆಭರಣ ಬಂಗಾರ ಸ್ವರೂಪ ಅಂತ ಹೇಳ್ತಿ, ಬಟ್ಟೆ ನೂಲಿನ ಸ್ವರೂಪ ಅಂತ ಹೇಳ್ತಿ, ಹಂಗ ಅಂತಃಕರಣವು ಕೂಡ ಮಾಯಾ ಸ್ವರೂಪವೈತಿ. ಕಾರಣಕ್ಕಿಂತಲೂ ಕಾರ್ಯ ಭಿನ್ನ ಸಿದ್ಧ ಆಗೋದೇ ಇಲ್ಲ. ನನ್ನ ಮಣ್ಣು ನಾನು ಕುಡ್ನೇನು ಕೊಡಾನಿ ಇಟ್ಕೊಂಡ್ರೆ ಇಟ್ಕೊಳಕ್ ಬರ್ತೈತಿ ಬರಂಗಿಲ್ಲ. ಹಂಗ ಹುಟ್ಟದಿಹ ತಾಯಿಯೊಳು ಹುಟ್ಟಿದನು ಮಗನೊಬ್ಬ. ಹುಟ್ಟಿದನು ಮಗನೊಬ್ಬ ಅಂದ್ರೇನು? ಅಜ್ಞಾನದ ಸ್ವರೂಪವಾದಂತ ಈ ಅಂತಃಕರಣದಲ್ಲಿ, ಈ ಅವಿದ್ಯೆಯೊಳಗ ಏನಾತು ಅಂದ್ರ ಬ್ರಹ್ಮಜ್ಞಾನ ಅನ್ನೋದು ಹುಟ್ಟಿತ್ತು. ಹುಟ್ಟದಿಹ ತಾಯಿಯೊಳು ಹುಟ್ಟಿದನು ಮಗನೊಬ್ಬ. ಗುರು ಶಾಸ್ತ್ರಾದಿಗಳಿಂದ ನಮ್ಗೇನಾತು? ಬ್ರಹ್ಮಜ್ಞಾನ ಉದಯ ಆತು. ಹುಟ್ಟದಿಹ ತಾಯಿಯೊಳು ಹುಟ್ಟಿದನು ಮಗನೊಬ್ಬ. ಹುಟ್ಟ ತಾಯಿಯ ತಾಕೊಂದು ಅವೇನಿದ್ಳಲ್ಲ, ಹುಟ್ಟದೇ ಇರತಕ್ಕಂಥ ಅಜ್ಞಾನವೆಂಬ ತಾಯಿ, ಅಕಿನ ಕೊಂದು ಬಿಟ್ಟ. ಯಾರು? ಮಗ. ಮಗ? ಜ್ಞಾನವೆಂಬ ಮಗ. ಹುಟ್ಟದಿಹ ತಾಯಿಯೊಳು ಹುಟ್ಟಿದನು ಮಗನೊಬ್ಬ. ಹುಟ್ಟ ತಾಯಿಯ ತಾಕೊಂದು ಹುಟ್ಟದೆ ಹೋದ ಸರ್ವಜ್ಞ. ತಾನು ಕೂಡ ಏನಕ್ಕನ ಹೋಗಿ ಬಿಡ್ತಾನ. ಅಂದ್ರೇನು? ಅಲ್ಲಿ ಉಳ್ಯಾಕ್ ಬರಂಗಿಲ್ಲ. ಜ್ಞಾನ ಒಂದು ಬ್ರಹ್ಮ ಒಂದು ಎರಡಾಗ್ಬಿಡ್ತಾವ. ಜ್ಞಾನನೂ ಇಲ್ಲ, ಅಂತಃಕರಣವೂ ಇಲ್ಲ, ನಾನೂ ಇಲ್ಲ, ನೀನೂ ಇಲ್ಲ. ಸುಮ್ಮಿರೋದೇ ಬ್ರಹ್ಮ. ಬ್ರಹ್ಮ ಅಂದ್ರೇನು? ಸುಮ್ಮಿರೋದು. ಅಲ್ಲಿ ಮತ್ತೊಂದು ಇಲ್ವೇ ಇಲ್ಲ, ದ್ವಿತೀಯ ದ್ವೈಭವ ಅಂತಿ. ದ್ವೈತಾಪತಿ ಇಲ್ವೇ ಇಲ್ಲ. ಭೇದ ವಿಕಲ್ಪ ರಹಿತಕ್ಕೂ ಅದ್ವೈತ ಕೈ. ಭೇದದ ವಿಕಲ್ಪನೇ ಇಲ್ಲ ಅಲ್ಲಿ. ಹೀಗಾಗಿ ಅಲ್ಲಿ ಏನೂ ಇಲ್ಲ. ಅಂತ ಬ್ರಹ್ಮನನ್ನ ತಿಳ್ಕೊಳ್ಳೋದನ್ನೇ ಬ್ರಹ್ಮಜ್ಞಾನ. ಈ ಬ್ರಹ್ಮಜ್ಞಾನದಿಂದ ಏನಾಗ್ತದ? ಮುಕ್ತಿ ಆಗ್ತದ ಅಂತ ಹೇಳಿ 5ನೇ ಪ್ರಶ್ನೆಯ ಉತ್ತರ ಒಳಗ ಹೇಳಿದ್ರು. ಅಲ್ಲಿ ಟಿಪ್ಪಣಿ ಬಂದೈತಲ್ಲ 12ನೇದು. ब्रह्म से अभिन्न आत्मा का ज्ञान मोक्ष का हेतु है. ಆತ್ಮನಿಗೂ ಮತ್ತು ಬ್ರಹ್ಮನಿಗೂ ಏನ್ ಹೇಳಿದ್ರು ಅವರು? ಅಭಿನ್ನ ಅಂದ್ರು. ಅಭಿನ್ನ ಅಂದ್ರೇನು? ಭಿನ್ನ ಇಲ್ಲದ್ದು, ನಿಷೇಧ ಮಾಡುತ್ತೆ ಇಲ್ಲಿ. ಹೌದಲ್ಲ? ಜೀವನಿಗೂ ಈಶ್ವರನಿಗೂ, ಲಕ್ಷ ಕೂಟ, ಜೀವನಿಗೂ ಈಶ್ವರನಿಗೂ ಉಪಾಧಿಕೃತ ಭೇದ. ಬ್ರಹ್ಮನಿಗೂ ಆತ್ಮನಿಗೂ ನಾಮ ಮಾತ್ರ ಭೇದ. ಘಟಕ್ಕೂ ಪಟಕ್ಕೂ ಸ್ವರೂಪತಾ ಭೇದ. ಭೇದಗಳು 3 ಪ್ರಕಾರ ಅದಾವ. ಗುರ್ತಾತ? ಘಟ ಅಂದ್ರೆ ಪಟ ಅಲ್ಲ, ಪಟ ಅಂದ್ರೆ ಘಟ ಅಲ್ಲ. ಎಂದೂ ಒಂದು ಮಾಡಕ್ ಸಾಧ್ಯನೇ ಇಲ್ಲ. ಬರ್ತಾಯ್ತು? ಇಲ್ಲ. ಇವಕ್ಕೇನು? ಸ್ವರೂಪತಾ ಭೇದ. ಹಂಗ ಜೀವನಿಗೂ ಈಶ್ವರನಿಗೂ ಉಪಾಧಿಕೃತ ಭೇದ. ಘಟಾಕಾಶ ಮಠಾಕಾಶದಂತೆ. ಘಟದಲ್ಲಿರ್ತಕ್ಕಂಥ ಆಕಾಶವು ಒಂದೇ, ಮಠದಲ್ಲಿರ್ತಕ್ಕಂಥ ಆಕಾಶವು ಒಂದ. ಅಲ್ಲಿ ಉಪಾಧಿ ಅಂದ್ರೆ ಉಪಸಮೀಪೆ ಸ್ಥಿತ್ವ ಸ್ವೀಮಾನ್ ಧರ್ಮಾನ್ ಅನ್ಯತ್ರ ಆದದಾತೀತಿ ಇತಿ ಉಪಾಧಿ. ಹೌದಲ್ಲ? ಈ ಘಟ ಮತ್ತು ಮಠ ಉಪಾಧಿ ಬರೋದ್ರಿಂದ ಇದಕ್ಕೆ ಘಟಾಕಾಶ ಅಂದ್ರು, ಅದಕ್ಕೆ ಮಠಾಕಾಶ ಅಂದ್ರು. ಘಟನೂ ಬಿಡು, ಮಠನೂ ಬಿಡು, ಆಕಾಶ ಅನ್ನೋದು ಒಂದೇ ಐತಿ. ಅವನಿಗೆ ಮಾಯಾ ಉಪಾಧಿ ಬರೋದ್ರಿಂದ ಈಶ್ವರ ಅಂದ್ರು, ಇವನಿಗೆ ಅಂತಃಕರಣ ಅಥವಾ ಅವಿದ್ಯೆ ಉಪಾಧಿ ಬರೋದ್ರಿಂದ ಇವನಿಗೆ ಜೀವ ಅಂದ್ರು. ಗುರ್ತಾತ? ಇದು ಉಪಾಧಿಕೃತ ಭೇದ. ಇನ್ನು ನಾಮ ಮಾತ್ರ ಭೇದಪ್ಪ ಅಂದ್ರೆ ಬ್ರಹ್ಮನಿಗೂ ಆತ್ಮನಿಗೂ. ಇದಕ್ಕೆ ಬೇರೆ ಹೆಸರಿನಲ್ಲಿ ಅಷ್ಟ ಭೇದ ಐತಿ, ವಸ್ತು ಮಾತ್ರ ಒಂದೇ ಐತಿ. ಒಂದ ಮನುಷ್ಯಾಗ ನಿಕ್ ನೇಮ್ ಅಂತ ಇರ್ತಾವ, ಗೊತ್ತಲ್ಲ? ಹಂಗ ನೋಡೋದು. ಅವನಿಗೆ ರಾಜು ಅಂತ ಕರೀತಾರ, ರಾಜ್ಕುಮಾರ್ ಅಂತನೂ ಕರೀತಾರೆ, ಬೇಡ ಬೇರೆ ಹೆಸರಿಂದನೂ ಕರಿಬಹುದು. ಗಿಡ್ಡ ಅಂತನೂ ಕರೀತಾರೆ, ಭಾಳ ಕೆಂಪಿದ್ರೆ ಕೆಂಪೆ ಅಂತನೂ ಕರೀತಾರೆ. ಅವ್ನ ನಿಕ್ ನೇಮ್ಗಳವೆಲ್ಲ. ಹೌದಲ್ಲ? ಹಂಗ ಒಬ್ಬನ ಮನುಷ್ಯಾಗ 2 ಹೆಸರು ಇರ್ತಾವಲ್ಲ, ಹಂಗ ಒಂದೇ ವಸ್ತುವಿಗೆ ಯಾಕಪ್ಪ ಅಂದ್ರೆ ಒಂದಾದಂತ ಹ್ಯಾಂಗ ಯಾವ ಗ್ಯಾರಂಟಿ ಮ್ಯಾಗ ಹೇಳ್ತೀರಿ? ಬರೀ ಶಾಸ್ತ್ರಕ್ಕೆ ಹೇಳ್ಬೇಕು, ಇದಕ್ಕೆ ಏನಾರ ಒಂದು ಅನುಭವ ಆಯ್ತು. ಅನುಭವ ಏನ್ ಹೇಳ್ತೀರಿ? ನಮ್ಮ ಶರೀರದೊಳಗೆ ಲಕ್ಷ ಕೊಡ್ರಿ, ರಂಧ್ರ ಎಷ್ಟದ? ನವದ್ವಾರೆ ಪುರೇ ದೇಹಿ. ಹೌದಾ? ಬೆಸ ಸಂಖ್ಯೆನೋ ಸರಿ ಸಂಖ್ಯೆನೋ? ಅದು ಬೆಸ ಗಮನ ಕೊಡ್ರಿ. ಅಂತಃಕರಣದಲ್ಲಿ ದೋಷಗಳು ಎಷ್ಟದ? 3 ಯಾವ್ಯಾವು?
ಸಂಖ್ಯೆ ಬೆಸ ಆಯ್ತು, ಸರಿ ಆಯ್ತು. ಬೆಸ ಶರೀರ ಎಷ್ಟು ಅದಾವ? 3 ಅದಾವ. ಬೆಸ ಸಂಖ್ಯೆ ಅದಾವ, ಸರಿ ಸಂಖ್ಯೆ ಅದಾವ. ಬೆಸ ಸಂಖ್ಯೆ. ಗುಣಗಳು ಎಷ್ಟು ಅದಾವ? ಯಾವ್ಯಾವು? ಅವಸ್ಥೆಗಳು ಎಷ್ಟು ಅದಾವ? ಯಾವ್ಯಾವು? ಶರೀರ ಎದರಿಂದ ಆಗೈತಿ? ಪಂಚ ಮಹಾಭೂತಗಳಿಂದ ಆಗೈತಿ. ಭೂತಗಳು ಎಷ್ಟು ಅದಾವ? ಅವು ಯಾವ? ಸರಿ ಸಂಖ್ಯೆನೋ ಬೆಸ ಸಂಖ್ಯೆನೋ? ಬೆಸ ಸಂಖ್ಯೆ, ಬೆಸ ಸಂಖ್ಯೆ, ಬೆಸ ಸಂಖ್ಯೆ. ಸರಿ ಸಂಖ್ಯೆ ಇಲ್ವೇ ಇಲ್ಲ ನಮ್ಮಲ್ಲಿ ಒಟ್ಟ. ಗುರ್ತಾಗತ್ತು? ಸಮಾನ ಅನ್ನೋದು ಇಲ್ವೇ ಇಲ್ಲ. ಬೆಸ ಐತಿ. ಹಂಗ ಆತ್ಮ ಬ್ರಹ್ಮ ಅನ್ನೋದು ಇಲ್ಲ, ಒಂದ ಐತಿ. ಬೆಸ 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 ಸುಮ್ಮ ಹೆಸರುಗೊಂಡು ಕರ್ಕೊಂಡ್ ಬಂದಿರ್ತದ. ಅದಕ್ಕೆ ಬಮ್ಮ ಅನ್ಬೇಕು, ಇದಕ್ಕ ಆತ್ಮ ಅನ್ಬೇಕು. ಶರೀರ ಉಪಾಧಿ ಬರೋದ್ರಿಂದ ಇದಕ್ಕೆ ಆತ್ಮ ಅಂದ್ರು, ಅದು ನಿರ್ಗುಣವಾಗಿ ವ್ಯಾಪಕವಾಗಿ ಇರೋದ್ರಿಂದ ಅದಕ್ಕೆ ಬ್ರಹ್ಮ ಅಂದ್ರು. ನಮ್ಮಲ್ಲಿ ಒಂದಕ್ಕ ಮಹತ್ವ ಐತಿ, ಎರಡಕ್ಕೆ ಕಿಮ್ಮತ್ತಿಲ್ಲ. ಪ್ರಕೃತಿ ಒಳಗೆ ನೀವು ಬೇಕಾದ ವಿಚಾರ ಮಾಡ್ರಿ, ನೀವು ಎಲ್ಲ ಬೆಸ ಸಂಖ್ಯೆನೇ ಅದಾವ. ಒಂದ್ ಅನ್ನೋದು ಬೆಸ ಸಂಖ್ಯೆನೋ ಸರಿ ಸಂಖ್ಯೆನೋ? ಬೆಸ ಸಂಖ್ಯೆ. ಇಲ್ಲಿ ಬ್ರಹ್ಮ ಆತ್ಮ ಅನ್ನೋದು ಬ್ಯಾರೆ ಅಲ್ಲ. ಬ್ರಹ್ಮವೇ ಆತ್ಮ ಅದ ಅನ್ನೋದು ತಿಳ್ಕೊಳ್ಳುವ ಜ್ಞಾನವೇ ಮುಕ್ತಿಗೆ ಕಾರಣವಾಗಿದೆ ಅಂತೇಳಿ ಏನ್ ಮಾಡಿದ್ರಲ್ಲಿ 12ನೇ ಟಿಪ್ಪಣಿ ಒಳಗ ಹೇಳಿದ್ರು. ವಿಷಯ ಅರ್ಥ ಆಗತೈತಿಲೋ? ಮುಂದೆ ಹೋಗೋಣ. ಪ್ರಶ್ನೆ 6. ब्रह्म ज्ञान कितने प्रकार का है? ವಿಶೇಷ ಜ್ಞಾನ ಮಾಡ್ಕೊಡತ್ತಾರ. ಬ್ರಹ್ಮಜ್ಞಾನಗಳು ಎಷ್ಟು ಪ್ರಕಾರದಾದವಪ್ಪ ಅಂತ ಕೇಳಿದ್ರೆ ಉತ್ತರ ಸೋ ಬ್ರಹ್ಮಜ್ಞಾನ ಪರೋಕ್ಷ और अपरोक्ष भेदते 2 प्रकार का है. ಅವ್ರು ಮುಂದೆ ಬಿಡಿಸಿ ಹೇಳ್ತಾರೆ. ಬರೀ ನಾವು ಅವ್ರು ಹ್ಯಾಂಗೆ ಹೇಳ್ತಾರೆ ಫಾಲೋ ಮಾಡೋದು ಕಲಿಬೇಕು. ಬ್ರಹ್ಮಜ್ಞಾನಗಳು ಒಂದು ಪರೋಕ್ಷವೆಂತಲೂ ಇನ್ನೊಂದು ಅಪರೋಕ್ಷವೆಂತಲೂ, ಒಂದು ಪ್ರತ್ಯಕ್ಷ ಇನ್ನೊಂದು ಅಪ್ರತ್ಯಕ್ಷ, ಹಿಂಗೆ 2 ಪ್ರಕಾರ ಅದಾವ. ಅದನ್ನ ಬಿಡಿಸಿ ಹೇಳ್ತಾರೆ. ಪರೋಕ್ಷ ಅಂದ್ರೇನು, ಅಪರೋಕ್ಷ ಅಂದ್ರೇನು. ಮೊದಲ ನಾಮ ನಿರ್ದೇಶನ ಮಾಡ್ತಾರೆ, ಆಮೇಲೆ ಅದರ ಬಗ್ಗೆ ವಿಶ್ಲೇಷಣೆ ಮಾಡ್ತಿರ್ತಾರೆ. ಪ್ರಶ್ನೆ ಸಂಖ್ಯೆ 7. ಪರೋಕ್ಷ ಬ್ರಹ್ಮಜ್ಞಾನ ಸೋ ಕ್ಯಾ ಹೈ? ಅದ್ರ ಏನ್ ಹೇಳ್ತಾರೆ ಈಗ? ಅದ್ರ ಸ್ವರೂಪ ಹೇಳ್ತಾರೆ, ಅದರ ಆಕಾರ ಹೇಳ್ತಾರೆ. ಘಟದ ಸ್ವರೂಪ ಏನು? ಕಂಬುಗ್ರಿವಾನ್ ಘಟ, ಹೊಟ್ಟೆ ಡುಮ್ಮ ಕೂತಿಗೆ ಸಣ್ಣ. ಇದು ಘಟದ ಸ್ವರೂಪ. ಹೊಟ್ಟೆ ಡುಮ್ಮ ಇರ್ತಲ್ಲ ಘಟದು, ಕೂತಿಗೆ ಹೆಂಗಿರ್ತೈತಿ? ಸಣ್ಣ ಇರ್ತೈತಿ. ಇದು ಘಟದ ಸ್ವರೂಪ. ಹಂಗ ಪರೋಕ್ಷ ಬ್ರಹ್ಮಜ್ಞಾನದ ಸ್ವರೂಪ ಏನ್ರಿ ಅಂತ ಕೇಳಿದ್ರೆ ಹೇಳ್ತಾರ ಅವರು, ಸಚ್ಚಿದಾನಂದ ರೂಪ ಬ್ರಹ್ಮ ಹೇ ಐಸಾ ಜೋ ಜಾನನ ಸೋ ಪರೋಕ್ಷ ಬ್ರಹ್ಮಜ್ಞಾನ ಹೇ. ಅವ್ರು ಏನಂತಾರ, ಸತ್ತು ಚಿತ್ತು ಆನಂದ, ಹೌದಲ್ಲ, ಯಾವಾಗಲೂ ಇರುವಂಥದ್ದು, ಯಾವಾಗಲೂ ತಿಳಿಯುವಂಥದ್ದು, ಯಾವಾಗಲೂ ಆನಂದ ಸ್ವರೂಪವಾಗಿರುವಂಥದ್ದು ಒಂದು ಬ್ರಹ್ಮ ಐತಿ. ಎಲ್ಲೈತೋ ಗೊತ್ತಿಲ್ಲ, ಅದು ಬಿಜಾಪುರದಾಗಾಯ್ತು, ಹುಬ್ಳ್ಯಾಗಾಯ್ತು, ಧಾರವಾಡದಾಗಾಯ್ತು, ಎಲ್ಲೈತು ಗೊತ್ತಿಲ್ಲ, ಒಂದು ಐತಿ, ಒಟ್ಟು ಒಂದು ಐತಿ ಅಂತೇಳಿ ಅನ್ನೋದು ಪಕ್ಕ ತಿಳ್ಕೊಂಡಿವ್ ಅಂದ್ರೆ ಇದಕ್ಕೇನಂತಾರೆ ಪರೋಕ್ಷ ಬ್ರಹ್ಮಜ್ಞಾನ ಅಂತ ಕರೀತಾರೆ. ಇದಕ್ಕೆ ಶಂಕರಾಚಾರ್ಯ ಬಾಚೆ ಅಂತ ಹೇಳಿದ್ದಾರೆ. ಏನಂತ ಕೇಳಿದ್ರೆ, ಬರೀ ಪರೋಕ್ಷ ಬ್ರಹ್ಮಜ್ಞಾನ ಆದ್ರೆ ನಮ್ದು ಎಟ್ಟೋಬೇಕಾದ ಕೆಲಸ ಆಕೈತಿ. ಬರೇ ಪರೋಕ್ಷ ಜ್ಞಾನ ಆದ್ರೆ ಎಟ್ಟೋಬೇಕಾದ ಕೆಲಸ ಆಕೈತಿ. ಅದು ಹ್ಯಾಂಗ್ರಿ ಅಂತ ಕೇಳಿದ್ರೆ, ಪರೋಕ್ಷ ಬ್ರಹ್ಮ ವಿಜ್ಞಾನಂ, ಬರೇ ಪರೋಕ್ಷ ಬ್ರಹ್ಮ ಜ್ಞಾನ ಒಂದ ಆದ್ರೆ ಶಾಬ್ದಂ ದೇಶಿಕ ಪೂರ್ವಕಂ, ಎದರಿಂದ ಆಗ್ಬೇಕದು? ದೇಶಿಕ. ದಿಶತಿ ಇತಿ ದೇಶಿಕ, ತೋರ್ಸೋನ ಕಡೆಯಿಂದ ಆಗ್ಬೇಕು. ಯಾವ ತೋರ್ಸವ? ಗುರು. ಗುರುವಿನ ಕಡೆ ಆಗಬೇಕು. ಅದಕ್ಕಲ್ಲಿ ಯಥಾರ್ಥ ಅನ್ನೋದಕ್ಕಲ್ಲಿ 3 ಬರ್ತಾವ. ಪತ್ತಾರಗೆ ಹ್ಯಾಂಗ ಯಥಾರ್ಥ ಅಂದ್ರು, ಹಾಲಿನ ಡೇರಿದವನಿಗೆ ಹ್ಯಾಂಗ ಯಥಾರ್ಥ ಅಂದ್ರು, ಹಂಸ ಪಕ್ಷಿ ಹ್ಯಾಂಗ ಯಥಾರ್ಥ ಅಂದ್ರು, ಹಂಗ ಗುರುವಿಗೆ ಯಥಾರ್ಥ ಅನ್ಬೇಕು. ಅವನ ಯಥಾರ್ಥ ಜ್ಞಾನವನ್ನ ತಿಳಿಸಿ ಮಾಡ್ಕೊಡವ, ಹೌದಲ್ಲೋ? ಇದು ಏನ್ ಮಾಡಕ್ ಪರೋಕ್ಷ ಬ್ರಹ್ಮಜ್ಞಾನ ಅನ್ನೋದು ದೇಶಿಕ ಪೂರ್ವಕಂ. ದೇಶಿಕ ಅಂದ್ರೆ ತೋರ್ಸವ ಅಂತ ಅರ್ಥ. ಅದು ಗುರುಮುಖದಿಂದ ನಮಗ ತಿಳಿದಿರಬೇಕು. ಸಚ್ಚಿದಾನಂದ ರೂಪ ಪರಮಾತ್ಮ ಒಬ್ಬ ಅದಾನ, ಎಲ್ಲಿ ಅದನ್ನ ಗೊತ್ತಿಲ್ಲ ಅನ್ನೋ ಜ್ಞಾನ ನಮ್ಗ ಗುರುಮುಖದಿಂದ ಆತು ಅಂದ್ರೆ ಬುದ್ಧಿ ಪೂರ್ವ ಕೃತಂ ಪಾಪಂ, ಏನು ತಿಳಿದು ತಿಳಿದು ಮಾಡಲ್ಪಟ್ಟಂತ ಪಾಪ, ತಿಳಿದೇ ಮಾಡದಂತದಲ್ಲ, ಗೊತ್ತಿದ್ದು 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 ಮಾಡಲ್ಪಟ್ಟಂತ ಪಾಪಗಳು ಕೂಡ ಕೃಷ್ಣಂ ದಹತ ಹೊನ್ನೀವತ್. ಅವ್ ಹೆಂಗಪ್ಪ ಅಂದ್ರ ಬೆಂಕಿಯಲ್ಲಿ ಒಗೆದಂತ ಹುಲ್ಲಿನಂತೆ, ಕಸದಂತೆ, ಕಾಗದದಂತೆ ಸುಟ್ಟು ಭಸ್ಮ ಹಾಕವ್. ತಿಳಿದು ತಿಳಿದು ಮಾಡಲ್ಪಟ್ಟಂತ ಪಾಪಗಳು. ಹಂಗನ್ಬಾಕ್ ನಡೀತದ, ಏನ್ ಬೇಕಂತ ಮಾಡಕತ್ ಮಾಡಿರಿ ಮತ್ತ. ಹಂಗಲ್ಲ ಅಂದ್ರ ಅವ್ರು ಏನ್ ಹೇಳಕತ್ತಾರ, ನಿನಗ ಸಮಾಧಾನ ಮಾಡಕತ್ತಾರ. ಅವ್ರು ಸಮಾಧಾನ ಮಾಡಕತ್ತಾರ ಅಂದ್ರೇನು, ನಿನಗ ಅಪರೋಕ್ಷ ಜ್ಞಾನ ಆಗಿಲ್ಲ ಅಂದ್ರೂ ಕೂಡ ಇದರಿಂದನೂ ಎಷ್ಟೋ ಬೇಕಾದ ಲಾಭ ಐತಿ. ಇದರಿಂದ ಏನಾಕಪ್ಪ, ನೀ ಮಾಡಲ್ಪಟ್ಟಂತ ಪಾಪಗಳೆಲ್ಲ ಕ್ಷೀಣ ಆಕ್ಕವ. ಕ್ಷೀಣ ಆಯ್ತಪ್ಪ ಅಂದ್ರೆ ಮುಂದೆ ಏನಾಕೈತಿ, ನಿನಗ ಪರೋಕ್ಷ ಜ್ಞಾನ ಅಪರೋಕ್ಷ ಜ್ಞಾನ ಆಗುವಲ್ಲಿ ತಡ ಆಗುವುದಿಲ್ಲ. ಅಪರೋಕ್ಷ ಜ್ಞಾನ ಆಗುವಲ್ಲಿ ತಡ ಆಗುವುದಿಲ್ಲ ಅಂತೇಳಿ ಹೇಳಾಕತ್ತಿದ್ರು.
ಸಚ್ಚಿದಾನಂದ ರೂಪ ಬ್ರಹ್ಮ ಹೇ ಐಸಾ ಜೋ ಜಾನನ ಸೋ ಪರೋಕ್ಷ ಬ್ರಹ್ಮಜ್ಞಾನ. ಇದಕ್ಕೊಂದು ಉದಾಹರಣೆ, ಪರೋಕ್ಷ ಅಪರೋಕ್ಷ ಎರಡೂ ಕೂಡಿ ಒಂದ ಉದಾಹರಣೆ. 10 ಜನ ದಶಮ ದೃಷ್ಟಾಂತ ಕೊಡ್ತಿರ್ತಾರೆ. 10 ಜನ ಬಾಲಕರು ಕೂಡಿ ಪಿಕ್ನಿಕ್ಗೆ ಹೋಗಿದ್ರು. ಪಿಕ್ನಿಕ್ ಅಂದ್ರೆ ಗೊತ್ತಾ ಇಲ್ಲ ಈಗ ಅದು ಹೋಗಿದ್ರು. ಕಾಲಾಯ ತಸ್ಮೈ ನಮ್ಮ ಏನ್ ಮಾಡಕ್ ಬರಲ್ಲ. ಹೋಗಿದ್ರು. ಹೋಗುವಂತ ಸಮಯದೊಳಗ ಕಾಡಿತ್ತು. ಕಾಡಿನೊಳಗ ಸಾಧು ಪ್ರಾಣಿಗಳಿದ್ವು. ಸಾಧು ಪ್ರಾಣಿಗಳಂದ್ರೆ ಕ್ರೂರ ಪ್ರಾಣಿಗಳಲ್ಲ, ಮಲ, ಜಿಂಕೆ ಇಂಥವೆಲ್ಲ ಇದು ಚಿಕ್ಕ. ಅವುಗಳನ್ನು ನೋಡ್ಬೇಕಂತೇಳಿ ಹುಡುಗರು ಎಲ್ಲ ಕೂಡಿ ಹೋದ್ರು. ಬುತ್ತಿಗಿತ್ತಿ ಕಟ್ಕೊಂಡು. ನದಿ ಇತ್ತು ಪಕ್ಕದಲ್ಲಿ, ಒಂದು ಹಳ್ಳ ಇತ್ತು, ಸಣ್ಣದೊಂದು ಕೆರೆ ಇತ್ತು. ಆ ಕೆರೆ ದಾಟಿ ಹೋದ್ರು. ಹೋಗಿ ಎಲ್ಲ ಕಾಡನ್ನ ತಿರುಗಾಡಿದ್ರು, ನೋಡಿದ್ರು, ಕೂತು ಊಟ ಮಾಡಿದ್ರು. ವಾಪಸ್ ಮನೆಗೆ ಬರ್ಬೇಕಲ್ಲ, ಸಾಯಂಕಾಲ ಆಯ್ತು. ವಾಪಸ್ ಮತ್ತೆ ಕೆರೆ ದಾಟಿ ಮನೆಗೆ ಬರುವಂಥ ಟೈಮ್ದೊಳಗ ನಾವು ಎಷ್ಟು ಮಂದಿ ಬಂದಿದ್ದೀವಿ? 10 ಮಂದಿ ಬಂದಿದ್ದೀವಿ. 10 ಮಂದಿ ಎದೇವಿಲ್ಲತ್ತೆ ಎಣಿಸ್ತೀನಿ ಗಪ್ಪ ಆಗತ್ತೇಳಿ ಒಬ್ಬ ಏನು ಮಾಡ್ದ, 1 2 3 4 5 6 7 8 9 ತನಕ ಎಣಿಸ್ದ. 10ನೇದವ ಇಲ್ಲ, ದಶಮನಾಸ್ತಿ ಅಂದವ. 10ನೇದವ ಕಳ್ಕೊಂಡ. ಇಲ್ಲಿ ಕಾರಣ ಯಾವ ಪ್ರಾಣಿ ತಿತ್ತು, ಏನು ಹಳದಾಗ ಹರ್ಕೊಂಡು ಹೋದೋ ಏನೂ ಇಲ್ಲ ಅಂತೇಳಿ ಅವ ಗಾಬರಿ ಆದ. ನಿನಗೆ ಎಣಸಾಕ್ ಬರಂಗಿಲ್ಲ, ಸರಿ ನಾ ಸಾಲಾಗ ನಾನೇ ಶಾಣಿದ್ದೀನಿ, ನಾ ಎಣಿಸ್ತೀನಿ ನಾನು. ಹಿಂಗೆ ಅವ ಎಣಸಾಕ್ ಚಾಲು ಮಾಡ್ದ. ತನಗೆ ಬಿಟ್ಟ ಎಲ್ಲಾರನು ಎಣಸ್ದ. 9 ಮಂದಿದ ಎಣಸ್ದ. ಎಲ್ಲಾರು ಕೂಡ ಅಳ್ಳಾಕತ್ರು. ನಮ್ಮ 10ನೇದವ ಒಬ್ಬ ದೋಸ್ತ್ ಕಳ್ಕೊಂಡ. ಮನಿಗೆ ಹೋಗ್ಬೇಕು. ಅವ್ರ ಅವ್ವಪ್ಪ ನಮ್ಮ ಮನಿಗೆ ಬಂದ್ಕ್ಷಿನ್ ಹೇಳ್ಕ್ಷಿನ್ ಬಡ್ಸಾಕ್ ಹಚ್ತಾರೆ. ಹ್ಯಾಂಗ್ ಮಾಡೋದು ಅಂತೇಳಿ ಅಳ್ಳಾಕತ್ರು. ಅಳ್ಳುದ್ರಾಗ ಒಬ್ಬ ಯಥಾರ್ಥ ಪುರುಷ ಬಂದ. ಯಥಾರ್ಥ ಪದ ಬಳಸ್ಬೇಕಾಗಿ, ಮೋಸಗಾರರು ಇರ್ತಾರ. ಹೌದಲ್ಲ, ಯಥಾರ್ಥ ಪುರುಷ ಬಂದಕ್ಷಿಂದ್ರ ಯಾಕೋ ತಮ್ಮ ಯಾಕೆ ಅಳಾಗೈತ್ರಿ ಅಂದ. ಏನಿಲ್ರಿ, ನಾವು ಪಿಕ್ನಿಕ್ಗೆ ಬಂದಿದ್ದೀವಿ, ಮತ್ತು ಅದ್ರಾಗ ಒಬ್ಬ ಕಳ್ಕೊಂಡನ. ಇನ್ನು ನಮ್ಮ ಮನೆಗೆ ಹೋಗಾಪ್ಲೇನೂ ಇಲ್ಲ. ಮನ್ಯಾಗ ತಂದೆ ತಾಯಿಗಳು, ಅವ್ರ ತಂದೆ ತಾಯಿಗಳು ಎಲ್ಲರೂ ಕೂಡ ನಮಗೆ ಬಡಿತಾರೆ, ಹೊಡಿತಾರೆ. ಎಷ್ಟು ಮಂದಿ ಬಂದಿದ್ರು? 10 ಮಂದಿ ಬಂದಿದ್ವಿ. ಅವ ಎಣಸ್ದ 10 ಮಂದಿದ್ರು. ಏನು ವಿಚಾರ ಮಾಡಕ್ ಹೋಗ್ಬೇಡ್ರಿ, ಅಳಾಕ್ ಹೋಗ್ಬೇಡ್ರಿ, 10ನೇದವ ಒಬ್ಬ ಅದಾನ ಅಂದ್ರು. 10ನೇದವ ಒಬ್ಬ ಅದಾನ ನನ್ನ ಭಾಳ ಖುಷಿ ಆತವ್ರಿ. ನಾವು ನಮ್ಮ ಜೊತೆನೆ ಬಂದಿದ್ರಿ, ನಾವು ಮುಂದಿದ್ದೀವಿ. ಹಳ್ಳಿನ ಸೆಳತಕ್ಕೆ, ನೀರಿನ ಸೆಳತಕ್ಕೆ ಹರ್ಕೊಂಡು ಹೋಗ್ಯಾನ ಕಾಣ್ತದ. ಯಾರೋ ಪಾಪ ಹಿಡ್ಕೊಂಡು ತೆಗದಾರ, ಚಲೋ ಆತ್ರಿ ಅಂದವ. ಅಂದ್ರೆ ಮೊದಲೇನಾಗಿತ್ತು, 10ನೇದವ ಸತ್ತ ತಿಳ್ಕೊಂಡಿದ್ರು ಅವ್ರು, ಹೋದ ತಿಳ್ಕೊಂಡಿದ್ರು ಅವರು. ಈಗೇನಾತು, ಅವ ಬದುಕ್ಯಾನ ಅಂದ್ರೇನು? ಪರೋಕ್ಷ ಜ್ಞಾನ ಆತು. ಅವ ಅದಾನ ಅನ್ನೋದು ಪರೋಕ್ಷ ಜ್ಞಾನ ಆತಿಲ್ಲೋ. ಹಂಗ ಸಚ್ಚಿದಾನಂದ ರೂಪ ಒಬ್ಬ ಅದಾನ. ಎಲ್ಲಿ ಅದನ್ನ ಗೊತ್ತಿಲ್ಲ, ಒಟ್ಟು ಅದಾನ ಅನ್ನೋದಿದು ಪರೋಕ್ಷ ಜ್ಞಾನ. ಅವಾಗ ಅವಂದ್ರು ಯಾವ ಊರಾಗಿನವ್ರು ತೆಗದಾರಿ ಹೊರಗೆ, ಯಾಕಡೆ ಆಚೆಗಡೆ ಬಾಜುದವ್ರು ತೆಗದಾರೋ ನೀಚೆಗಡೆ ಬಾಜುದವ್ರು ತೆಗದಾರೋ, ಎಲ್ಲಿ ಅದನ್ರಿ ಅಂತ ಕೇಳಿದ್ರು. ಹಂಗಂದ ಬಳಕ ಹುಡುಗ ಒಬ್ಬ ಬಾ ಇಲ್ಲಿ ಅಂತ ಕರ್ದೆವ. ಯಥಾರ್ಥ ಪುರುಷ ಹುಡುಗ ಬಾ ಇಲ್ಲಿ ಅಂತ ಕರ್ದ ಎಣಸಿಗು ಅಂದ. 1 2 3 4 5 10 ಮತ್ತೆ ಎಣಸ. ಮತ್ತೆ 9 ಬಂದು. ಮತ್ ನೀನು ನಿಂದ ಹಿಡ್ಕೊಂಡು ಎಣಸಲ್ಲ ಅಂದ್ರವ್ರು. ಅಲ್ಲ ಅವನ ನಾನ 10ನೇದವ ಇದ್ದೀನಿ, ದಶಮಹಮಸ್ಮಿ ಅಂದವ. 10ನೇದವ ನಾನ ಇದ್ದೀನಿ, ಇಲ್ಲಿ ತನಕ ನಾವು ಬಿಟ್ಟ ಎಣಸಗತ್ತಿದೀವಿ ಏನೋ ಅಂತ ತಿಳ್ಕೊಂಡು ಅವನಿಗೆ ಏನಾಯ್ತು ಅಂದ್ರ ನಾನೇ 10ನೇದವ ಅದೀನಿ ಅನ್ನೋದು ಅಪರೋಕ್ಷ ಜ್ಞಾನ ಆತು. ಮೊದಲು 10ನೇದವ ಅದಾನ, ಎಲ್ಲಿ ಅದಾನ ಗೊತ್ತಿಲ್ಲ ಅನ್ನೋದು ಪರೋಕ್ಷ ಜ್ಞಾನ. 10ನೇದವ ನಾನೇ ಅದೀನಿ ಅನ್ನೋದಿದು ಅಪರೋಕ್ಷ ಜ್ಞಾನ. ಹಿಂಗೆ ಒಂದರೊಳಗನೆ ಪರೋಕ್ಷ. ಇಲ್ಲಿ ಮೊದಲು ಏನ್ ಮಾಡ್ತಾರೆ, ಪರೋಕ್ಷ ಜ್ಞಾನ ಮಾಡಿಕೊಟ್ಟು ಅದು ಹೊರಗೆ ಹುಡುಕ್ಯಾಡಕ್ ಹೋಗಬೇಡ, ಮಣ್ಣಿಗೆ ಬಿಟ್ಟು ಮಡಿಕಿಲ್ಲ, ನಿನಗೆ ಬಿಟ್ಟು ದೇವರಿಲ್ಲ ಅನ್ನುವ ಅಪರೋಕ್ಷ ಜ್ಞಾನವನ್ನ ಮಾಡಿಕೊಡ್ತಾರೆ. ಗೊತ್ತಾತ? ಟಿಪ್ಪಣಿ ಬಂದೈತಲ್ಲ 13ನೇದು. ಪರೋಕ್ಷ ಜ್ಞಾನ ತತ್ವಮಸಿ ಮಹಾವಾಕ್ಯ ಗತ ಅಂದ್ರೆ ಇರುವಂತ ತತ್ ಪದಕ್ಕೆ ಅರ್ಥಂಕು ಜನಾವತಾ ಹೇ ಯಾತೆ ಸೊ ಅಪರೋಕ್ಷ ಅದ್ವೈತ ಜ್ಞಾನ ವಿಷಯ ಉಪಯೋಗಿ ಹೇ. ಇಲ್ಲಿ ಏನ್ ಹೇಳಾಕತ್ತಾರ ಅವರು ಅಂದ್ರೆ, ನಮಗ ಅಪರೋಕ್ಷ ಜ್ಞಾನ ಆಗ್ಬೇಕಾಗೈತಿ. ಹೌದಲ್ಲ, 10ನೇದವ ಅದಾನ ಅಂದ್ರೆ ಎಲ್ಲಿ ಅದಾನ ಅನ್ನೋದು ಒಂದು ಕ್ಯೂರಿಯಾಸಿಟಿ ಹುಡ್ತೈತಿವಲ್ಲ. ಮೊದಲು ನಮ್ಗೆ ಏನ್ ಬೇಕಾಗೈತಿ, 10ನೇದವ ಎಲ್ಲಿ ಅದನ್ರಿ ತೋರಿಸ್ರಿ ಅಂತೀವಲ್ಲ ನಾವು. ಹಂಗ ನಮಗ ಬೇಕಾಗೈತಿ ಅಪರೋಕ್ಷ. ಏನ್ ಬೇಕಾಗೈತಿ? ಅಪರೋಕ್ಷ. ಮತ್ತು ಪರೋಕ್ಷ ಯಾಕೆ ಹೇಳಾಕತ್ತೀರಿ ಅನ್ನೋ ಪ್ರಶ್ನೆ ನಿಮಗೆ ಬರಬಹುದು. ಬೇಕಾಗಿದ್ದು ಅಪರೋಕ್ಷ, ಪರೋಕ್ಷ ಬೇಡಾಗೈತಿ. ಅದನ್ನ ಯಾಕೆ ಹೇಳಿದ್ರಿ ನೀವು ಅಂತ ಕೇಳಿದ್ರೆ ಅವ್ರು ಹೇಳ್ತಾರ, ತತ್ವಮಸಿ ಮಹಾವಾಕ್ಯ ಐತಿ. ಚಾಂದೋಗ್ಯ ಉಪನಿಷತ್ತಿನಲ್ಲಿ ಬರ್ತಕ್ಕಂಥ ತತ್ವಮಸಿ ಮಹಾವಾಕ್ಯ ಐತಿ. ಅದ್ರಾಗ ಎಷ್ಟು ಪದಗಳದಾವಪ್ಪ? ಮಹಾವಾಕ್ಯ ಎಲ್ಲದು ಇಲ್ಲ. ತತ್ವಮಸಿ ಅನ್ನೋದು ಮಹಾವಾಕ್ಯ ಎಲ್ಲದು. ಜೀವ ಬ್ರಹ್ಮರ ಅಭೇದವನ್ನು ಬೋಧಿಸುವ ವಾಕ್ಯಗಳಿಗೆ ಮಹಾವಾಕ್ಯವೆನ್ನುತ್ತಾರೆ. ತತ್ವಮಸಿ ಮಹಾವಾಕ್ಯದಲ್ಲಿ 3 ಪದಗಳದಾವ. ಒಂದು ತತ್ಪದ, ಒಂದು ತ್ವಂಪದ, ಇನ್ನೊಂದು ಅಸಿ ಪದ. ತತ್ ಪದ ಅಂದ್ರೆ ಏನು ಅಂದ್ರೆ, ತತ್ ಅಂದ್ರೆ ಅದು, ಅದು ಅಂದ್ರೇನು ಪರಮಾತ್ಮ. ತ್ವಂ ಅಂದ್ರೇನು ನೀನು. ಅಸಿ ಅಂದ್ರೇನು ಇದಿ, ನೀ ಏನಿದಿ, ಮನುಷ್ಯ ಇದೀವ ದನ ಇದೀವ ಹಿಂಗಂತ ಕೇಳ್ತಾರಲ್ಲ.
ಮನುಷ್ಯ ಇದೆಯೋ ದನ ಇದೆಯೋ ಅಂತ ಕೇಳ್ತಾರಲ್ಲೋ, ನೀ ಏನಿದೆಯಪ್ಪ ಅಂದ್ರೆ ನೀ ಬ್ರಹ್ಮ ಇದೆಯಾ ಅಂತ ಹೇಳಬೇಕಾಗಿತ್ತು ಅಂದ್ರೆ ಆ ಬ್ರಹ್ಮ ಅಂದ್ರೆ ಏನು ಮೊದಲು ನಿನಗೆ ಜ್ಞಾನ ಬೇಕು. ಆಮೇಲೆ ತತ್ ಅಂದ್ರೆ ಏನು ಅನ್ನೋದು ಜ್ಞಾನ ಬೇಕು. ತತ್ ಅಂದ್ರೆ ಏನು ಅನ್ನೋದು ಜ್ಞಾನ ಬೇಕು. ತ್ವಮ್ ಅನ್ನೋದಂದ್ರೆ ಏನು ಜ್ಞಾನ ಬೇಕು. ಯಾಕಪ್ಪ ಅಂದ್ರೆ ಪದ ಸಾಮ್ಯ ಲಕ್ಷಣ ಐಕ್ಯ, ಲಕ್ಷಣ ಸಾಮ್ಯ ಪದ ಐಕ್ಯ. ಅದಕ್ಕೂ ಇದಕ್ಕೂ ಹಾಲು ತೊಗೊಂಡು ಹಾಲಿನೊಳಗೆ ಸೇರಿಸಿದಂತೆ. ನೀವು ಹಾಲು ತೊಗೊಂಡು ಹೋಗ್ತೀರಿ ಕ್ಯಾನ ಡೈರೆಕ್ಟ್ ಹಾಕಕ್ಕ, ಅವ್ನು ನಿಮ್ಗೆ ಸಪ್ರೇಟ್ ಇಡ್ತಾನೋ ಅವನಂತಕ್ಕಿದ್ದಂಥ ಹಾಲಿನೊಳಗನೆ ಸೇರಿಸ್ಬೋತಾನೋ. ಯಾಕ? ಅದರಲ್ಲಿ ಮಧುರತ್ವ, ದ್ರವತ್ವ, ಶುಭ್ರತ್ವ ಐತಿ. ಅವನಂತಗಿರುವಂಥ ಹಾಲಿನೊಳಗ ನೀ ತಂದ ಹಾಲಿನೊಳಗನು ಮಧುರತ್ವ, ದ್ರವತ್ವ, ಶುಭ್ರತ್ವ ಐತಿ. ಲಕ್ಷಣ ಸಾಮ್ಯ ಅದಾವ. ಅದಕ್ಕೆ ಎರಡು ಒಂದ ಐಕ್ಯ ಮಾಡ್ತಾನವ. ಹಂಗ ತತ್ ಅಂದ್ರೆ ಏನು? ಪರಮಾತ್ಮ. ತ್ವಮ್ ಅಂದ್ರೆ ಏನು? ನೀನು. ಆ ಪರಮಾತ್ಮ ಹೆಂಗ ಅದನಪ್ಪ? ಸತ್ತು ಚಿತ್ತು ಆನಂದ ಅದನ. ನೀನು ಹೆಂಗಿದೆಯಪ್ಪ? ನೀನು ಸತ್ತು ಚಿತ್ತು ಆನಂದ ಇದೆ ಅಂದ್ಬಳಕ್ ಲಕ್ಷಣ ಒಂದ. ಅದು ನಿನ್ನಂತಗಿರುವಂತ ಹಾಲಿನ ಲಕ್ಷಣನು ಅಲ್ಲಿ ಇರ್ತಕ್ಕಂಥ ಹಾಲಿನ ಲಕ್ಷಣನು ಎರಡೂ ಒಂದ ಅದನ್ಬೇಕ ಹಸಿ ಮಾಡಿಬಿಡು. ಅಂದ್ರ ನೀನ ಅದು ಅಂತ ತಿಳ್ಕೊಂಡ ಬಿಡು ಅಂತೇಳಿ ಹಿಂಗೇನ್ ತತ್ವಮಸಿ ಮಹಾವಾಕ್ಯದಿಂದ ನಮ್ಗೆ ಜ್ಞಾನವನ್ನ ಬೋಧನೆ ಮಾಡ್ತಿರ್ತಾರ. ಅದಕ್ಕೆ ತತ್ ಅಂದ್ರೆ ಏನು ಅನ್ನೋದನ್ನ ತತ್ವಮಸಿ ಮಹಾವಾಕ್ಯದಲ್ಲಿರ್ತಕ್ಕಂಥ ತತ್ ಪದದ ಅರ್ಥವನ್ನ ಯಾವುದು ತಿಳಿಸಿಕೊಡುತ್ತದೆ ಅಂತ ಕೇಳಿದ್ರೆ ಪರೋಕ್ಷ ಬ್ರಹ್ಮಜ್ಞಾನ ತಿಳಿಸಿಕೊಡುತ್ತದೆ. ಆ ಪರೋಕ್ಷ ಬ್ರಹ್ಮಜ್ಞಾನವು ಅಪರೋಕ್ಷ ಬ್ರಹ್ಮಜ್ಞಾನಕ್ಕೆ ಸಹಕಾರಿ ಇರುತ್ತದೆ. ಗೊತ್ತಾತಲ್ಲ? ಮುಂದೆ ಹೋಗೋಣ. ಪ್ರಶ್ನೆ 8. ಈ ಪರೋಕ್ಷ ಬ್ರಹ್ಮಜ್ಞಾನದಿಂದ ಏನಾಕೈತಿ ಅನ್ನೋದನ್ನ ಈಗ ಅದರ ಹೇತು ಹೇಳ್ತಾರ. ಎದರಿಂದ ಆಕೈತಿ ನಾವು. ಪ್ರಶ್ನೆ 8. ಪರೋಕ್ಷ ಬ್ರಹ್ಮಜ್ಞಾನ ಕಿಸಸೆ ಹೂವೆ. ಈ ಪರೋಕ್ಷ ಬ್ರಹ್ಮಜ್ಞಾನ ಯಾವುದರಿಂದ ಆಕೈತ್ರಿ ಅಂತ ಕೇಳ್ತಾನ. ಕಾರಣ ಕೇಳಾಕತ್ತಾನ. ಕೆಮ್ಮ ಯಾಕೆ ಜಾಸ್ತಿ ಆಗಾಕತ್ತೈತ್ರಿ? ಚಳಿ ಯಾಕೆ ಜಾಸ್ತಿ ಬರಾಕತ್ತವ್ರಿ? ಜ್ವರ ಯಾಕೆ ಜಾಸ್ತಿ ಬರ್ತಾವ್ರಿ? ಡಾಕ್ಟರ್ ಕೇಳ್ತಾನಲ್ಲ ಕಾರಣ. ಹಂಗ ಪರೋಕ್ಷ ಬ್ರಹ್ಮಜ್ಞಾನ ಯಾವುದರಿಂದ ಆಕೈತ್ರಿ ಅಂತ ಕಾರಣ ಕೇಳಾಕತ್ತಾನ. सदगुरु और सत्यशास्त्र के वचन में विश्वास के रखने से परोक्ष ब्रह्म ज्ञान हुए हैं. ಸದ್ಗುರು ಸತ್ಯ ವಸ್ತುವನ್ನ ತಿಳಿಸಿಕೊಡತಕ್ಕಂಥದ್ದು. ಸತ್ಯಶಾಸ್ತ್ರ ಅಂದ್ರ ಸತ್ಯ ವಸ್ತುವನ್ನ ತಿಳಿಸಿಕೊಡುವಂಥದ್ದು. ಇವರು ವಚನದಲ್ಲಿ ಕಬೀರದಾಸರಿಗೆ ಸಿದ್ಧಾರೂಢರು ಹೇಳಿದ್ರು, ಈ ಬ್ರಹ್ಮಜ್ಞಾನ ಪಮ್ಮಜ್ಞಾನ ತಗೊಂಡು ಏನ್ ಮಾಡ್ತೀನಿ? ಇಂತಿಂಥ ಸಿದ್ಧಿಗಳದಾವ, ಇಂತಿಂಥ ಮಂತ್ರಗಳದಾವ. ಅದು ನಿನಗೆ ಹೇಳ್ದಪ್ಪ ಅಂದ್ರ ರೊಕ್ಕದ ಮಳಿ ಸುರಿಸ್ತಾವ. ತನ್ನ ತಾನೇ ನೆಲ್ಲಾಗಿನ ಬಂಗಾರ ಗಂಟೆ ಮೇಲೆ ಎಬ್ಬಿಸಿ ಕೊಡ್ತಾವ. ನಿನಗೆ ಟೇರ್ನ ಕುಂಡಿಸಿ ಮೆರವಣಿಗೆ ಮಾಡ್ತಾರ, ಹೂವು ಹಾರಿಸ್ತಾರ, ಲೋಕಕ್ಕೆ ಲೋಕನೇ ನಿನಗೆ ಪೂಜೆ ಮಾಡ್ತಾರ. ನಿಂದ ಕೀರ್ತಿ ಎಲ್ಲ ಕಡೆ ಮೀಡಿಯಾದಾಗ, ಟಿವಿಯಾಗ, ಪೇಪರ್ನಾಗ ಎಲ್ಲ ಕಡೆ ಪ್ರಚಾರ ಆಕೈತಿ. ಇಡೀ ಲೋಕ ನಿನಗೆ ಬರ್ತೈತಿ. ಇದು ಬ್ರಹ್ಮಜ್ಞಾನ, ಅದನ್ನ ತೊಗೊಂಡ್ ಮಾಡ್ತೀವಿ. ಬ್ರಹ್ಮಜ್ಞಾನ ಮಾಡ್ಕೊಳಕ್ ಹೋಗಿ ಬ್ರಹ್ಮಜ್ಞಾನ ಆಗಿಗೇತು. ಇದನ್ನ ಬೇಡ ಕಬೀರ, ಮಂತ್ರ ಹೇಳ್ಕೊಡ್ತೀನಿ, ಸಿದ್ಧಿ ಮಾಡ್ಕೋ, ಲೋಕ ಪೂಜಿತನಾಗು, ಹೌದೌದು ಅನ್ಸ್ಗೋ ಅಂತೇಳಿ ಸಿದ್ಧಾರೂಢರು ಹೇಳ್ದ ಬಳಿಕ ಕಬೀರದಾಸರು ಹೇಳ್ತಾರೆ, ನಾನು ಶಾಸ್ತ್ರ ನಂಬಿ ಬಂದಿಲ್ಲ. ನಾನು ಶಾಸ್ತ್ರ ಏನೂ ನಂಬಿ ಬಂದಿಲ್ಲ ಯಪ್ಪ, ನಿನಗೆ ನಂಬಿ ಬಂದೀನಿ. ಅಂದ್ರೇನು? ವಿಶ್ವಾಸ. ಶ್ರದ್ಧಾವಾನ್ ಲಭತೆ ಜ್ಞಾನಂ. ಸತ್ಯ ಗುರು ವೇದ ವಾಕ್ಯ ಹೇ ಶ್ರದ್ಧಾ ಅಸ ವಿಶ್ವಾಸ. ನಿಶ್ಚಲದಾಸರ ಚಂದ ಹೇಳೋರು, ಸತ್ಯ ಗುರು ವೇದ ವಾಕ್ಯ ಹೇ. ಗುರುಗಳು ಸತ್ಯ, ವೇದ ವಾಕ್ಯವೂ ಸತ್ಯ ಅಂತೇಳಿ ನಂಬೋದೇ ವಿಶ್ವಾಸ. ಇಂಥ ವಿಶ್ವಾಸ ನಾವು ಗುರುವಾಣಿ. ಇದು ಕತ್ತೆಲ್ಲೋ ತಮ್ಮ, ಕತ್ತಿಗೆ ಕತ್ತೆಲ್ಲೋ ತಮ್ಮ, ಇದು ಎಮ್ಮೆದಂದ್ರೆ ಹ್ಞೂ ಯಪ್ಪ ಅದು ಎಮ್ಮಿನೇ ಅನ್ಬೇಕು. ಅಷ್ಟು ವಿಶ್ವಾಸ ಇರ್ಬೇಕು. ನಮ್ಮ ಗುರುಗಳಿಗೆ ಯಾಕೋ ಸ್ವಲ್ಪ ವಯಸ್ಸಾದಂಗೆ ಕಾಣ್ತೈತಿ, ಅವರು ಮರು ಹಿಡ್ದೈತಿ. ಕತ್ತಿಗೆ ಎಮ್ಮೆ ಏನಾಗತ್ತಾರ, ಎಮ್ಮಿ ಕತ್ತಿ ಏನಾಗತ್ತಾರ ಅಂದಿ ಹೋತ ಫೇಲ್ ಆತ, ಫೇಲ ಆತ. ಹೀಗಾಗಿ ಒಂದ್ಸಲ ಗುಜರಾತಿನೊಳಗ ಒಂದು ಶಿಷ್ಯವೃಂದದಲ್ಲಿ ಇಬ್ಬರು ಶಿಷ್ಯರು ಅತಿ ಗುರುವಿಗೆ ಪಾತ್ರರು, ಪ್ರೀತಿಗೆ ಪಾತ್ರರು. ಮತ್ತು ಇಬ್ರು ವಿದ್ಯಾವಂತರು, ಪಂಡಿತರು. ಇವನಿಗೆ ಹೆಚ್ಚವ, ಅವನಿಗೆ ಹೆಚ್ಚ ಇವ. ಗುರುಗಳ ಅಂತಕಾಲ ಬಂತು. ಅಂತಕಾಲ ಬಂದ ಬಳಿಕ ಇವನಿಗೆ ಮರಿ ಮಾಡ್ಬೇಕು ಏನು ಅವನಿಗೆ ಮರಿ ಮಾಡ್ಬೇಕು? ಯಾಕಪ್ಪ ಅಂದ್ರೆ ಇವನಿಗೆ ಮಾಡಿದ್ರೂ ವಿಷಮತ ಆಕೈತಿ, ಅವನಿಗೆ ಮಾಡಿದ್ರು ವಿಷಮ ದೃಷ್ಟಿ ಆಕೈತಿ. ಯಾಕಪ್ಪ ಅಂದ್ರೆ ಇಬ್ಬರೂ ಹಂಗ ಅದಾರ. ಸೇವೆಯಲ್ಲಿನೂ ಹಂಗ, ವಿದ್ಯೆದೊಳಗೂ ಹಂಗ. ಬಹಳಷ್ಟು ದಿವಸ ನನ್ನ ಸೇವೆ ಮಾಡ್ಕೊಡ್ತದಾರ. ಎಲ್ಲಾ ರೀತಿಯಿಂದನೂ ಒಟ್ಟ ಇವರಲ್ಲಿ ಅವಗುಣ ತೆಗೆಯಪ್ಲೇನೇ ಇಲ್ಲ. ಮತ್ತ ಒಬ್ಬನಿಗೆ ತ್ಯಾಗ ಮಾಡಿ ಇನ್ನೊಬ್ಬರಿಗೆ ಗ್ರಹಿಸಬೇಕಾಗಿತ್ತು ಅಂದ್ರೆ ಒಂದು ಕಾರಣ ಕೊಡ್ಬೇಕಲ್ಲ. ಕಾರಣ ಕೊಡ್ಬೇಕು ಬೇಡ? ಜಜ್ಮೆಂಟ್ ಒಬ್ಬರ ಪರವಾಗಿ ಇರ್ತೈತೋ, ಇಬ್ಬರ ಪರವಾಗಿ ಇರ್ತೈತೋ? ಒಬ್ಬರ ಪರವಾಗಿನೇ ಇರ್ತೈತಿ. ಅಂದ ಬಳಿಕ ಯಾರಿಗೆ ಮರಿ ಮಾಡಬೇಕು?
ಲಕ್ಷ ಕೊಡು. ವಿಶ್ವಾಸ ಅಂದ್ರೆ ಹೆಂಗಿರ್ತೈತಿ? ಇಬ್ರು ಶಿಷ್ಯರಿಗೆ ಕರೀತಾರೆ ಗುರುಗಳು. ಇಬ್ಬರು ಒಂದೊಂದು ಮನಿ ಕಟ್ರಿ. ಸಣ್ಣ ಹುಡುಗರು ಕಟ್ತಾರಲ್ಲ ಕಟ್ಟ, ಒಂದು 3 ಫುಟ್ ಎತ್ತರ, ಒಂದು 3 ಫುಟ್ ಆಗಲ್ಲ, ಮನಿ ಕಟ್ರಿ. ಆತಪ್ಪ ಅಂದ್ರು. ಯಾಕೆ ಗುರುಗಳು ಹೇಳಾಕತ್ತಾರ ಅಂದ್ರೆ ಏನೋ ವಿಶೇಷ ಇರ್ತೈತೀನಿ. ಆಯ್ತಪ್ಪ ಅಂತಂದ್ರೆ ಅವನು ಒಂದು ಮನಿ ಕಟ್ಟದ, ಅವನು ಒಂದು ಮನಿ ಕಟ್ಟದ. ಬಂದ ಕ್ಷಣ ಅಪ್ಪವ್ರು ಹೇಳಿದ್ರು, ಅಪ್ಪವ್ರು ಇಬ್ರು ಒಂದೊಂದು ಕಟ್ಟಿದೀವಿ. ಮನಿ ಅಂದ್ರೆ ದೊಡ್ಡ ಮನುಷ್ಯರು ಇರುವಂಥದ್ದಲ್ಲ, ಸಣ್ಣ ಹುಡುಗರು ಆಡುವಂಥದ್ದು. ಇಬ್ಬರು ಒಂದೊಂದು ಮನಿ ಕಟ್ಟಿದ್ರು. ಬಂದು ಕಟ್ಟಿಕ್ಷಣ ಅಪ್ಪವ್ರು ಕಟ್ಟಿದೀವ್ರಿ ಅಂದ್ರು. ಕೆಡಿ ಬರ್ರಿ ಹೋರಿ ಅಂದ್ರು. ಮತ್ತೆ ಕೆಡಿ ಬಂದ್ರು. ಕೆಡಿ ಬಂದಿವ್ರಿ ಅಪ್ಪ ಅಂದ್ರು. ಮತ್ತೆ ಕಟ್ ಹೋರಿ ಅಂದ್ರು. ಮತ್ತೆ ಕಟ್ಟೋರು. ಮತ್ತೆ ಕೆಡಿ ಬರ್ರಿ ಹೋರಿ ಅಂದ್ರು. ಮತ್ತೆ ಕೆಡೋರು. ಹಿಂಗೆ 100 ಸಲ ಕಟ್ಸೋದು ಕೆಡೋದು, ಕಟ್ಸೋದು ಕೆಡೋದು. 2 ಸಲ ಮಾಡಿದ್ರು, 100 ಸಲ ಮಾಡಿದ್ರು. 100 ಸಲ ಮಾಡಿದ ಬಳಿಕ ಮತ್ತೆ ಕಟ್ ಹೋರಿ ಅಂದ್ರು. ಮತ್ತೆ ಕಟ್. ಒಬ್ಬ ಏನ್ ಮಾಡ್ದ, ಕೆಡೋದು ಯಾವ್ದ್ರ ಕಟ್ಟೋದು ಯಾಕೆ? ಕೆಡೋದಾದ್ರ ಕಟ್ಟೋದು ಯಾಕ? ನನಗಂತ್ರ ಸಾಕಾತಪ್ಪ, ನಾ ಕಟ್ಟಂಗಿಲ್ಲ ಅಂತ ಒಬ್ಬ ಸರ್ಕೊಂಡ. ಇವ ಮತ್ತೆ ಕಟ್ಟಿ ಮತ್ತೆ ಬಂದ. ಯಪ್ಪ ಕಟ್ಟಿ ಬಂದ. ಅವ ಎಲ್ಲದನು ಅವನೀನು ಕರೆದ್ರು. ಕಟ್ಟದೇನೋ ಯಪ್ಪ 100 ಸಲ ಕಟ್ಟಿ 100 ಸಲ ಕೆಡೋದಿ, ಮತ್ತೆ ಕೆಡೋದು ಯಾವ್ದ ಬಗ್ಗೆ ಯಾಕೆ ಕಟ್ಟೋದು? ಸುಮ್ಮನೆ ಸಮಯ ವೇಸ್ಟ್, ಎಲ್ಲ ವೇಸ್ಟ್. ಇನ್ನ ನಿನ್ನ ಸೇವಾ ಮಾಡಿದ್ರೆ ಏನಾರ ಉಪಯೋಗ ಆದತ್ತು ಅಂತೇಳಿ ಅವ ಅಂದ ಬಳಕ ಗುರುಗಳು ಹೇಳಿದ್ರು, ಯಾರು ಗುರುವಿನ ಮಾತವನ್ನ ಮೀರುವುದಿಲ್ಲವೋ ಗುರು ವಾಕ್ಯವೇ ಶ್ರುತಿ, ಗುರು ವಾಕ್ಯವೇ ಸ್ಮೃತಿ ಅಂತ ಯಾವ ನಂಬೇನಲ್ಲ ಅವನ ಉದ್ಧಾರ ಆಕನಪ್ಪ. ಅದಕ್ಕೆ ಅವನ ಮರಿ ಆಗಲಿ, ನೀನು ಬ್ಯಾರೆ ಮಠ ನೋಡ್ಕೊಪ್ಪ ಅಂತ ಹೇಳಿದ್ರಂತವ್ರು. ಕಾರಣ ಹೇಳೋ ತಾತ್ಪರ್ಯ ಅಂತ ಕೇಳಿದ್ರೆ, ಅವ್ರ ಮ್ಯಾಗ ವಿಶ್ವಾಸ. ಅವ್ರು ಏನೋ ಹೇಳಾಕತ್ತಾರ ಅಂದ್ರೆ ಅದ್ರ ಹಿನ್ನೆಲೆ ಏನೋ ಐತಿ. ಅವ್ರು ಏನೋ ಹೇಳಾಕತ್ತಾರ ಅಂದ್ರೆ ಅದ್ರ ಹಿನ್ನೆಲೆ ಏನೋ ಐತಿ ಅಂತೇಳಿ ಹಿಂಗ ಗುರುವಿನ ಮೇಲೆ ಮತ್ತು ಶಾಸ್ತ್ರದ ಮೇಲೆ ಯಾರು ವಿಶ್ವಾಸ ಇಡ್ತಾರ ಅವು ಖರೇನೆ ಹೇಳ್ತಾವ. ಶಾಸ್ತ್ರವು ಖರೆ ಹೇಳ್ತೈತಿ, ಗುರುನು ಖರೇನೆ ಹೇಳ್ತಾನ ಅಂತೇಳಿ ಒಂದು ಸಲ ನೀ ವಿಶ್ವಾಸ ಇಟ್ಟಿ ಅಂದ್ರೆ ಏನಾಕೈತಿ? ಪರೋಕ್ಷ ಬ್ರಹ್ಮಜ್ಞಾನ ನಿನಗ ಆಗತೈತಿ ಅನ್ನೋದಕ್ಕ ಕಾರಣ ಹೇಳಿದ್ರು ಅವರು. ಇಲ್ಲಿ ಏನಪ್ಪಾ ಅಂತ ಕೇಳಿದ್ರೆ, ಶ್ರುತಿ ಸ್ಮೃತಿ ಸೂತ್ರ ಅಂತ ಇರ್ತಾವ. ಹೌದಲ್ಲ? ಶ್ರುತಿ ಸ್ಮೃತಿ ಸೂತ್ರ. ವೇದವ್ಯಾಸರ ಬರೆಯಲ್ಪಟ್ಟಂತ ಬ್ರಹ್ಮ ಸೂತ್ರ ಅಂತ ಕರೀತಾರೆ. ಅದಕ್ಕೇನಂತ ಕರೀತಾರೆ? ಬ್ರಹ್ಮ ಸೂತ್ರ. ಅಲ್ಪಾಕ್ಷರಂ ಅಸಂದಿಗ್ಧಂ ಸಾರವತ್ ಅತಿಂಗ್ ಲಕ್ಷಣ ಮಾಡಿದ್ದಾರೆ. ಸ್ವಲ್ಪ ಇರ್ತಾವ. ಅಥಾತು ಬ್ರಹ್ಮ ಜಿಜ್ಞಾಸ ಮುಗಿತು. ಅದಕ್ಕೆ ಶ್ರುತಿ ಅಂದ್ರು, ಸೂತ್ರ ಅಂದ್ರು. ಉಪನಿಷತ್ಗಳಿಗೆಲ್ಲಾನು ಕೂಡ ಶ್ರುತಿ. ಉಪನಿಷತ್ಗಳೆಲ್ಲ ಶ್ರುತಿ, ಬ್ರಹ್ಮ ಸೂತ್ರ, ಆಮೇಲೆ ಭಗವದ್ಗೀತಕ ಸ್ಮೃತಿ ಅಂದ್ರು. ಹೌದಾ? ಒಟ್ಟ ಶ್ರುತಿ ವಾಕ್ಯಗಳಲ್ಲಿ, ಒಟ್ಟ ಶ್ರುತಿ ಎಲ್ಲ ಶ್ರುತಿ ವಾಕ್ಯಗಳಲ್ಲಿ 3 ಪ್ರಕಾರ ಬರ್ತಾವ. ಶ್ರುತಿ ವಾಕ್ಯಗಳು 3 ಪ್ರಕಾರ ಬರ್ತಾವ. ಒಂದು ರೋಚಕ ವಾಕ್ಯ, ಒಂದು ಭಯಾನಕ ವಾಕ್ಯ, ಇನ್ನೊಂದು ಸಿದ್ಧಾರ್ಥ ಬೋಧಕ ವಾಕ್ಯ. ಒಟ್ಟ ಶ್ರುತಿ ವಾಕ್ಯಗಳು ಎಷ್ಟು ಪ್ರಕಾರ ಅದಾವ? 3 ಪ್ರಕಾರ. ಉಪನಿಷತ್ಗಳೇನ್ ಹೇಳ್ತಾವ? 3 ಪ್ರಕಾರ ಹೇಳ್ತಾವ. ಒಂದು ರೋಚಕ ವಾಕ್ಯ. ರೋಚಕ ವಾಕ್ಯ ಅಂದ್ರೆ ಏನು? ಸ್ವರ್ಗ ಕಾಮೋ ಯಜತ್, ಯಾರಿಗೆ ಸ್ವರ್ಗಕ್ಕೆ ಹೋಗ್ಬೇಕಾಗೈತಿ ಅವರು ದಾನ ಧರ್ಮ ಮಾಡ್ರಿ, ಯಜ್ಞ ಯಾಗಾದಿಗಳನ್ನ ಮಾಡ್ರಿ, ಪುಣ್ಯ ಕೆಲಸ ಮಾಡ್ರಿ. ಹೌದಲ್ಲ? ನಿಜಗೊಂಡು ಹೇಳಿರಲ್ಲ, ದುರಿತಕ ಪುಣ್ಯವನ್ನೇ ಮಾಡು, ಶಾಂತರೊಡನಾಡು ಅಂತ ಹೇಳಿದಾರಲ್ಲ. ಹಂಗೆಲ್ಲ ರುಚಿ ಹುಟ್ಟಿಸೋದು. ನೀ ಹಿಂಗೆ ಕೆಲಸ ಮಾಡಿದೆ ಅಂದ್ರೆ ಹಿಂಗಾಕೈತಿ, ನೀ ದಾನ ಮಾಡಿದ್ರೆ ಹಿಂಗಾಕೈತಿ, ಪರೋಪಕಾರ ಮಾಡಿದ್ರೆ ನಿನಗೂ ಒಂದು ರೀತಿಯಿಂದ ನೀವು ಒಂದು ಕೈಲೆ ಕೊಟ್ಟಂದ್ರೆ ನಿನಗೆ 10 ಕೈಲೆ ಬರ್ತಾವ ಅಂತೇಳಿ ಅವನಿಗೆ ರುಚಿ ಹುಟ್ಟಿಸಿ ಅವನಿಗೇನು ಮಾಡೋದು? ಪುಣ್ಯ ಕೆಲಸ ಮಾಡಕ್ ಹಚ್ಚೋದಕ್ಕೆ ಇದಕ್ಕೇನಂತ ರೋಚಕ ವಾಕ್ಯ. ರೋಚಕ ವಾಕ್ಯ ಅಂದ್ರೇನು? ರುಚಿ ಹುಟ್ಟಿಸೋದು. ರುಚಿ ಹುಟ್ಟಿಸೋದು ಅಂದ್ರೆ, ಏ ತಮ್ಮ ಬಾರೋ ಇಲ್ಲಿ ಅಂಗಡಿ ಹೋಗವನ್ನ ಆಟ ಆಡ್ತೀನಂತ ನಾವು. ಬಾರೋ ನಾವೆಲ್ಲ ಆಟ ಆಡಕ್ ಹೋಗ್ತೀನಿ, ನಾವೆಲ್ಲ ಬರಂಗಿಲ್ಲ, ಅಂಗಡಿ ಹೋಗಂಗಿಲ್ಲ, ಅನ್ನ ಕಳ್ಸತ್ತ ನಾವು. 2 ರೂಪಾಯಿ ಕೊಡ್ತೀನಿ ಬಾರೋ, ನಾವು ಓಡಿ ಬರ್ತಾನ. 2 ರೂಪಾಯಿ ಕೊಡ್ತೀನಿ ಬಾರೋ ಅಂದ್ರೆ ಓಡಿ ಬರ್ತಾನ. ಅಂದ್ರೆ 2 ರೂಪಾಯಿ ಅನ್ನೋದೇನದು? ರುಚಿ ಹುಟ್ಟಿಸೋದು. ಹಂಗ ವೇದಗಳು ಏನ್ ಮಾಡ್ತಾವಪ್ಪ ಅಂತ ಕೇಳಿದ್ರ, ರುಚಿಯನ್ನ ಹುಟ್ಟಿಸಿ ನಿನಗ ಪುಣ್ಯ ಕಾರ್ಯದಲ್ಲಿ ಪ್ರವೃತ್ತಿ ಮಾಡಕ್ ಹಚ್ತಾವ. ಇನ್ನೊಂದು ಭಯಾನಕ ವಾಕ್ಯಪ್ಪ. ಭಯಾನಕ ವಾಕ್ಯವಂದ್ರ ಪಾಪ ಅನುಗುಣದಿಂದ ಗಿಡ ಮರ ಕೀಟ ಪತಂಗಾದಿಯಾಗಿ ಪಾಪ ಮಾಡಿದೆಪ್ಪ ಅಂದ್ರ ಪಶು ಪಕ್ಷಿಯಾಗಿ, ಮೃಗ ಆಗಿ, ಕೀಟ ಕ್ರಿಮಿಗಳಾಗಿ ಹುಟ್ಟುತ್ತಪ್ಪ. ಆಮೇಲೆ ಪಾಪದಿಂದ, ಹೌದಲ್ಲ, ಪೂರ್ವ ಜನ್ಮ ಕೃತಂ ಪಾಪಂ ವ್ಯಾಧಿ ರೂಪೇಣ ಬಾಧಿತಂ, ರೋಗ ರುಜಿನಾದಿಗಳು ಬರ್ತಾವ. ಹೆಂಡತಿ ವೈರಿಯಾಗಿ ಬರ್ತಾಳ, ಮಕ್ಕಳು ವೈರಿಯಾಗಿ ಹುಟ್ಟತಾರ. ಪಾಪ ಕೃತ್ಯಗಳನ್ನ ಮಾಡಾಕ್ ಹೋಗ್ಬೇಡ ಅಂತೇಳಿ ನೀವು ಭಯ ಹುಟ್ಟಿಸೋದು. ಇದಕ್ಕೇನಂತಾರ? ಭಯಾನಕ ವಾಕ್ಯ. ಇನ್ನು ಸಿದ್ಧಾರ್ಥ ಬೋಧಕ ವಾಕ್ಯ. ಸಿದ್ಧಾರ್ಥ ಬೋಧಕ ವಾಕ್ಯಪ್ಪ ಅಂದ್ರೆ ಇದ್ದಕ್ಕಿದ್ದಂಗೆ ಹೇಳೋದು. ಇಲ್ಲಿ ರುಚಿ ಹುಟ್ಟಿಸೋದು ಅವಶ್ಯಕತೆ ಇಲ್ಲ, ಇಲ್ಲಿ ಭಯ ಪಡಿಸೋದು ಅವಶ್ಯಕತೆ ಇಲ್ಲ. ಅಲ್ಲಿ ನಿನಗ
ನೀನು ಹ್ಯಾಂಗಿದ್ಯಪ್ಪ ಅಂದ್ರೆ ಪ್ರಪಂಚದಲ್ಲಿ ನಿನ್ನ ಮುಖ ಇತ್ತು ಬರೀ ದುಡಿಯೋದು ಗಳಿಸೋದು ತಿನ್ನೋದು ಉಣ್ಣೋದು, ಆ ಕಡೆ ಇದ್ದದ ಮುಖ ಈ ಕಡೆ ಹೊಳಿಸಿ ನಿನಗ ಪುಣ್ಯ ಕೆಲಸ ಮಾಡಕ ಪ್ರವೃತ್ತಿ ಮಾಡಿಸಿದ್ರು. ಇಲ್ಲಿ ಸಿದ್ಧಾರ್ಥ ಬೋಧಕ ವಾಕ್ಯದಲ್ಲಿ ರುಚಿ ಹುಟ್ಟಿಸುವ ಅವಶ್ಯಕತೆನೂ ಇಲ್ಲ, ಭಯ ಪಡಿಸುವ ಅವಶ್ಯಕತೆನೂ ಇಲ್ಲ. ಇಲ್ಲಿ ರುಚಿನೂ ಇಲ್ಲ, ಭಯನೂ ಇಲ್ಲ. ಭಯ ಹಾಕಿಲ್ಲ, ದ್ವಿತೀಯ ದ್ವೈ ಭಯ ಎಂಬುತ್ತೆ, ಅಲ್ಲಿ ಒಂದ ಉಳಿಯೋದೈತಿ, ಅದಕ್ಕೆ ಅಂಜಿಕೆನೇ ಇರೋದಿಲ್ಲ. ಹೀಗಾಗಿ ಇದೇನ್ ಮಾಡ್ತಪ್ಪ ಅಂತ ಕೇಳಿದ್ರೆ ಇದ್ದ ವಸ್ತು ಇದ್ದಂತೆ ತಿಳಿಸಿಕೊಡುವುದಕ್ಕೆ ಸಿದ್ಧಾರ್ಥ ಬೋಧಕ ವಾಕ್ಯ ಅಂತಾರ. ಈ ಸಿದ್ಧಾರ್ಥ ಬೋಧಕ ವಾಕ್ಯದೊಳಗನೆ ಮತ್ತೆ ಎರಡು ಪ್ರಕಾರ ಬರ್ತಾವ. ಒಂದು ಅವಾಂತರ ವಾಕ್ಯ, ಇನ್ನೊಂದು ಮಹಾವಾಕ್ಯ. ಅವಾಂತರ ವಾಕ್ಯ ಅಂದ್ರೆ ಏನಪ್ಪಾ ಅಂತ ಕೇಳಿದ್ರೆ ಜೀವಕ್ಕೆ ವಾ परमात्मा स्वरूप का बोधक जो वाक्य सो अवांतर वाक्य कही जीवन स्वरूपवನ್ನ ತಿಳಿಸಿಕೊಡೋದಾಗಲಿ ಅಥವಾ ಪರಮಾತ್ಮನ ಸ್ವರೂಪವನ್ನ ತಿಳಿಸಿಕೊಡುವುದಾಗಲಿ ಒಂದೊಂದು ಸಪರೇಟ್ ತಿಳಿಸಿಕೊಡ್ತಾವೆ. ಇವಕ್ಕೇನಂತಾರೆ ಅವಾಂತರ ವಾಕ್ಯ. ಅದ್ಯಾಂಗ್ರಿ ಅಂತ ಕೇಳಿದ್ರೆ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ಬ್ರಹ್ಮ ಹೆಂಗದನಪ್ಪ ಅಂದ್ರೆ ಸತ್ತು ಚಿತ್ತು ಆನಂದ ರೂಪದಿಂದ ಅದನ ಅಂತೇಳಿ ಇದು ಬ್ರಹ್ಮನ ಬಗ್ಗೆ ತಿಳಿಸಿಕೊಡುದು, ಪರಮಾತ್ಮನ ಬಗ್ಗೆ ತಿಳಿಸಿಕೊಡುವ ವಾಕ್ಯಕ್ಕೆ ಇದಕ್ಕೆ ಅವಾಂತರ ವಾಕ್ಯ ಅಂತಾರೆ. ಇನ್ನು ಯಹ ಏಷ ಹೃದಯಂತರ ಜ್ಯೋತಿ ಪುರುಷ, ಈ ಹೃದಯ ಕಮಲದಲ್ಲಿ ಒಬ್ಬ ಜ್ಯೋತಿಮಾನ ಇದ್ದಾನೆ, ಅವನೇ ಪರಮಾತ್ಮನಿದ್ದಾನೆ, ಆತ್ಮ ಇದ್ದಾನೆ ಅಂತೇಳಿ ತಿಳಿಸಿಕೊಡುವುದಕ್ಕೆ, ಜೀವನ ಸ್ವರೂಪವನ್ನು ತಿಳಿಸಿಕೊಡುವುದಕ್ಕೆ ಅವಾಂತರ ವಾಕ್ಯ ಅಂತಾರ. ಇದ್ರಾಗ ಜ್ಯೋತಿ ಐತಿಲೋ ಹ್ಯಾಂಗ ಹೇಳ್ತೀರಿ? ರಾತ್ರಿ ಮಾಡಿ ಮುಕ್ಕೊಂಡಿರ್ತೀರಿ, ಬಾಕಲ ಮುಚ್ಚಿರ್ತೀರಿ, ಲೈಟ್ ಆರಿಸಿರ್ತೀರಿ, ರಾಗಿ ಹೊಚ್ಕೊಂಡಿರ್ತೀರಿ, ಕಣ್ಣು ಮುಚ್ಚಿರ್ತೀರಿ, ಕನಸು ಬೀಳ್ತೈತಿ, ಕನಸಿನಾಗ ಬೆಳಕು ತೋರ್ತೈತಿ, ಅಲ್ಲಿ ಸೂರ್ಯಾದನ ಹೊರಗಿನ ಸೂರ್ಯಾದನಂತ್ಯ ಇಲ್ಲ ರಾತ್ರಿ ಆಗೈತಿ, ಹೊರಗಿಂದ ಯಾವ್ದಾರು ಲೈಟ್ ಕೊಂಬೋದು ಬೆಳಕು ಬಿದ್ದದಂತ್ಯ ಬಾಕ್ಲ ಮುಚ್ಚಿರಿ, ಎಲ್ಲಿದ್ದಾರೆ ಅಡಿಗೆ ಮನೆಯಾಗಿಂದು ಟಾಯ್ಲೆಟ್ನಾಗಿಂದು ಬಾತ್ರೂಮ್ದಾಗಿಂದು ಬೆಳಕು ಬಂದ್ಗಿಂದತ್ಯ ಕೌದಿ ಮುಚ್ಚಿರಿ, ಮತ್ತೆ ಅದ್ರಾಗಿಂದ ಕೌದಿ ತೂತಾಗಿಂದ ಬೆಳಕು ಬಂದತ್ಯ ಕಣ್ಣು ಮುಚ್ಚಿರಿ. ಸೂರ್ಯನೂ ಇಲ್ಲ, ಚಂದ್ರನೂ ಇಲ್ಲ, ಬಾಕ್ಲಾನು ಮುಚ್ಚೈತಿ, ಲೈಟು ಆರಿಸೈತಿ, ಕೌದಿನೂ ಮುಚ್ಚೈತಿ, ಕಣ್ಣು ಮುಚ್ಚೈತಿ, ಒಳಗೆ ಮಾತ್ರ ಬೆಳಕೈತಿ. ಐತಿಲ್ಲ, ಜ್ಯೋತಿ ಬೆಳಗುತ್ತಿದೆ, ವಿಮಲ ಪರಂ ಜ್ಯೋತಿ ಬೆಳಗುತ್ತಿದೆ. ಹೀಗಾಗಿ ಯೇಷ ಹೃದಯಂತರ ಜ್ಯೋತಿ ಪುರುಷ, ಹೃದಯ ಕಮಲದಲ್ಲಿ ಒಬ್ಬ ಜ್ಯೋತಿಮಾನ ಪುರುಷನಿದ್ದಾನೆ ಅಂತ ತಿಳಿಸಿಕೊಡೋದು ಅಥವಾ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ ತಿಳಿಸಿಕೊಡೋದಕ್ಕೆ ಅವಾಂತರ ವಾಕ್ಯಗಳು ಅಂತ ಕರೀತಾರೆ. ಈ ಅವಾಂತರ ವಾಕ್ಯದಿಂದನೂ ನಮಗೆ ಕೆಲಸ ಆಗಲ್ಲ. ನಮ್ಗೆ ಕೆಲಸ ಆಗೋದಂದ್ರ ಮಹಾವಾಕ್ಯದಿಂದನೇ. ಮಹಾವಾಕ್ಯ ಅಂದ್ರ जीव ब्रह्म के अभेद बोधक जो वाक्य सो महावाक्य कहिए. जीव ब्रह्मರ ಏಕತ್ವವನ್ನ ಬೋಧಿಸುವಂತ ವಾಕ್ಯಗಳಿಗೆ ಮಹಾವಾಕ್ಯವೆನ್ನುತ್ತಾರೆ. ಅಂತ ಮಹಾವಾಕ್ಯಗಳು ಎಷ್ಟು ಪ್ರಕಾರ ಅದಾವಪ್ಪ ಅಂತ ಕೇಳಿದ್ರೆ 4 ಪ್ರಕಾರ ಅದಾವ. ಮಹಾವಾಕ್ಯಗಳು 4 ಪ್ರಕಾರದ. ತತ್ವಮಸಿ, ಅಯಮಾತ್ಮ ಬ್ರಹ್ಮ, ಪ್ರಜ್ಞಾನಮಾನಂದಂ ಬ್ರಹ್ಮ, ಅಹಂ ಬ್ರಹ್ಮಾಸ್ಮಿ ಅನ್ನುವ 4 ಮಹಾವಾಕ್ಯಗಳು ಬರ್ತಾವ. ಹೀಗಾಗಿ ಒಟ್ಟು ಶ್ರುತಿ ವಾಕ್ಯಗಳು ಎಷ್ಟು ಪ್ರಕಾರ ಅದಾವಪ್ಪ ಅಂದ್ರೆ 3 ಪ್ರಕಾರ. ಒಂದು ರೋಚಕ ವಾಕ್ಯ, ಭಯಾನಕ ವಾಕ್ಯ, ಸಿದ್ಧಾರ್ಥ ಬೋಧಕ ವಾಕ್ಯ. ಆ ಸಿದ್ಧಾರ್ಥ ಬೋಧಕ ವಾಕ್ಯಗಳನ್ನೇ ಒಂದು ಅವಾಂತರ ವಾಕ್ಯ, ಇನ್ನೊಂದು ಮಹಾವಾಕ್ಯ. ಮಹಾವಾಕ್ಯದಿಂದ ಏನಾಕೈತಿ? ದೃಢ ಅಪರೋಕ್ಷ ಬ್ರಹ್ಮಜ್ಞಾನ ಆಗತೈತಿ. ಗುರ್ತಾತ? ಇನ್ನೊಂದು ಫಲ ಒಂದು ಹೇಳ್ಬಿಡೋನಲ್ಲ ಪರೋಕ್ಷ ಬ್ರಹ್ಮಜ್ಞಾನದ, ಅದೊಂದು ಹೇಳಿದ್ರೆ ಮುಗದೆ ಬಿಡ್ತೈತಿ. ಪ್ರಶ್ನೆ 9. ಪರೋಕ್ಷ ಬ್ರಹ್ಮಜ್ಞಾನ ಸೆ ಕ್ಯಾ ಹುವೆ? ಇದರಿಂದ ಏನ್ ಆಕೈತ್ರಿ? ಗುಳಿಗೆ ತೊಂದ್ರೆ ಏನ್ ಆಕೈತಿ ಅಂತ ಕೇಳ್ದ ಆರಾಮ ಆಕೈತಿ. ಸ್ವೆಟರ್ ಹಾಕಿದ್ರೆ ಏನಾಕೈತ್ರಿ? ಥಂಡಿದಿಂದ ರಕ್ಷಣೆ ಸಿಗ್ತೈತಿ. ಹೊಲ್ದಾಗ ಬೆಳಿ ಮಾಡಿದ್ರೆ ಏನಾಕೈತ್ರಿ? ಹೊಟ್ಟೆ ತುಂಬತೈತಿ, ಉಪಜೀವನ ಸಾಕ್ತೈತಿ, ನೀನು ಬದುಕ್ತಿ, ಜಗತ್ತಿಗೂ ಬದುಕಿಸ್ತಿ. ಅದಲ್ಲ ಏನ್ ಆಕೈತಿ ಅಂತ ಕೇಳಿದ್ರೆ ಹೇಳ್ಬೇಕು ಬೇಡ? ಏನ್ ಆಕೈತಿ ಪರೋಕ್ಷ ಬ್ರಹ್ಮಜ್ಞಾನದಿಂದ ಅಂತ ಕೇಳ್ತ ನಾವು ಫಲ. ಉತ್ತರ ಅಸತ್ವ ಪಾದಕಾವಣಿಕೆ ನಿವೃತ್ತಿ ಹೂವೆ. ಪರಮಾತ್ಮ ಅದಾನ ಅನ್ನೋದು ಗೊತ್ತಿತ್ತು ನಮಗೆ, ಆದ್ರೆ ಈ ಪರಮಾತ್ಮ ಅದನ್ನ ಗೊತ್ತಿತ್ತು. ಇಂಥ ಸತ್ತು ಚಿತ್ತು ಆನಂದ ರೂಪ ಪರಮಾತ್ಮ ಅದನ ಅನ್ನೋ ಜ್ಞಾನ ನಮಗೆ ಇರಲ್ಲ. ಸತ್ ಅಂದ್ರೇನು? ಐತಿ. ಅಸತ್ ಅಂದ್ರೇನು? ಇಲ್ಲ. ಅಬಾನ್ ಅಂದ್ರೆ ತೋರೋದಿಲ್ಲ. ಅಸತ್ ಅಂದ್ರೇನು? ತೋರೋದಿಲ್ಲ. ಪರಮಾತ್ಮ ಇಲ್ಲ. ಪರಮಾತ್ಮ ಇಲ್ಲ ಅನ್ನೋದು ಹೋಗ್ತೈತಿ. ಇದರಿಂದ ಪರೋಕ್ಷ ಬ್ರಹ್ಮಜ್ಞಾನದಿಂದ ಸಚ್ಚಿದಾನಂದ ರೂಪ ಪರಮಾತ್ಮ ಇಲ್ಲ ಅನ್ನೋದು ಹೋಗಿ ಅದನ ಅನ್ನೋದು ಬರ್ತೈತಿ. ಇಷ್ಟ. ಹಿಂಗ ಸದ್ರೂಪ ಚಿದ್ರೂಪ ಆನಂದ ರೂಪ ಒಬ್ಬ ಪರಮಾತ್ಮ ಅದನ ಎಲ್ಲದನ್ನ ಗೊತ್ತಿಲ್ಲ, ಒಟ್ಟ ಅದನ. ಯಾಕ? ಗುರು ಶಾಸ್ತ್ರ ಹೇಳ್ಯಾವ, ಅವ್ರ ಮ್ಯಾಗ ವಿಶ್ವಾಸ ಇಡು ಅಂತ ಹೇಳ್ಯಾರ, ಇಟ್ಟೀನಿ ನಾನು. ಒಬ್ಬ ಪರಮಾತ್ಮ ಅದನ ಅನ್ನೋದು ಜ್ಞಾನ ನಮಗ ಆತು. ಆತು ಅಂದ್ರೇನು? ಇಲ್ಲ ಅನ್ನೋದು ಹೋತು.
ಪರೋಕ್ಷ ಬ್ರಹ್ಮಜ್ಞಾನ ಏನು ಮಾಡ್ತದ? ಇಲ್ಲ ಅನ್ನೋದು ಹೋಗಿಸ್ತೈತಿ, ಅದ ಅನ್ನೋದು ತಿಳಿಸ್ತೈತಿ. ಇಷ್ಟು ಮಾತ್ರ ಪರೋಕ್ಷ ಬ್ರಹ್ಮಜ್ಞಾನದ ಫಲ ಐತಿ. ಇನ್ನು ಮುಂದಿನ ವಿಷಯ ಏನು ಅನ್ನೋದನ್ನ ಸಾಯಂಕಾಲ ನೋಡೋಣ ಅಂತೇಳಿ ಇವತ್ತಿನ ವಾಗುರುಪ ಸೇವನ ಗೋಳಪಾದಕ್ಕೆ ಅರ್ಪಿಸುತ್ತೇನೆ. ಆಮೇಲೆ